ಹಲೋ ಸ್ನೇಹಿತರೆ, ಕನ್ನಡ ಮಸ್ಟ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋ ಮೂವಿ ಹೆಸರು ಬ್ಯಾಕ್ ರೂಮ್ಸ್ ಅಂತ. ಈ ವರ್ಷನೇ ತೆರೆ ಕಂಡಂತ ಮತ್ತೊಂದು ಮೋಸ್ಟ್ ಡಿಸ್ಟರ್ಬಿಂಗ್ ಹಾರರ್ ಮೂವಿ ಅಂತಾನೆ ಈ ಮೂವಿಗೆ ಹೆಸರು ಬಂದಿದೆ. ಆಕ್ಚುಲ್ ಆಗಿ ಈ ವರ್ಷ ತುಂಬಾ ಹಾರರ್ ಮೂವಿಗಳು ರಿಲೀಸ್ ಆಗ್ತಿದೆ, ಅದು ಕೂಡ ಡಿಫ್ರೆಂಟ್ ಆಗಿದೆ. ಈ ಮೂವಿ ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು. ಇದೊಂಥರ ಫೌಂಡ್ ಫುಟೇಜ್ ಹಾರರ್ ಮೂವಿ ತರ. ಇದರಲ್ಲಿ ಎಲ್ಲ ಇದೆ, ಸೈಫೈ, ಸೈಕಲಾಜಿಕಲ್, ಹಾರರ್, ಎಲ್ಲ ಜಾನರ್ಸ್ ಗಳನ್ನ ಮಿಕ್ಸ್ ಮಾಡಿದಂತ ಮೂವಿ ಅಂತ ಹೇಳ್ಬೋದು. ಅದರಲ್ಲೂ ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಥಿಯರಿಸ್ನ ಹೇಳುತ್ತೆ. ಕ್ಲೈಮ್ಯಾಕ್ಸ್ ನ ನಂಪಾಡಿ ಬಿಟ್ಬಿಟ್ಟಿದ್ದಾರೆ, ನೀವೇನಾದ್ರೂ ಕನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ. ಈ ರೀತಿ ಮೂವಿನ ನಾವು ತುಂಬಾ ನೋಡಿದೀವಿ, ಬಟ್ ಇದಂತೂ ಡಿಫ್ರೆಂಟ್ ಆಗಿದೆ. ನಾ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಸೊ ಸೀದಾ ಈ ಮೂವಿಯ ಕತೆ ಕಡೆ ಹೋಗೋಣ. ಈ ಮೂವಿಗೆ ಬರೋಗಿಂತ ಮುಂಚೆ ದ ಬ್ಯಾಕ್ ರೂಮ್ಸ್ ಅಂದ್ರೇನು, ಅದರ ಕಾನ್ಸೆಪ್ಟ್ ಹೇಗೆ ಉಟ್ಕೊಳ್ತು ಅಂತ ನಾ ಸಿಂಪಲ್ ಆಗಿ ಹೇಳ್ತೀನಿ. ಈ ನಮ್ಮ ಭಾರತದಲ್ಲಿ ಯಾವ ರೀತಿ ಕೆಲವು ಮೈಥಾಲಜಿಕಲ್ ಹಾರರ್ ಕಾನ್ಸೆಪ್ಟ್ ಗಳಿದೆಯೋ, ಅದೇ ರೀತಿ ಬೇರೆ ದೇಶದಲ್ಲಿ ಕೂಡ ಕೆಲವು ಕಾನ್ಸೆಪ್ಟ್ ಗಳಿವೆ. ನಾವು ನೋಡಿರ್ಬಹುದು ಚಾರ್ಲಿ ಗೇಮ್, ಬ್ಲಡಿ ಗೇಮ್. ಸೊ ಈ ರೀತಿ ತುಂಬಾ ಮೈಥಾಲಜಿಕಲ್ ಹಾರರ್ ಗೇಮ್ಸ್ ಗಳಿವೆ. ಅದೇ ರೀತಿಯಾಗಿ ಹುಟ್ಟಿಕೊಂಡಂತ ಒಂದು ಹಾರರ್ ಕಾನ್ಸೆಪ್ಟೇ ಈ ಬ್ಯಾಕ್ ರೂಮ್ಸ್. 2019ರಲ್ಲಿ ಒಬ್ಬ ವ್ಯಕ್ತಿ ತನ್ನ ಒಂದು ಇಂಟರ್ನೆಟ್ ಪೇಜ್ ಅಲ್ಲಿ ಒಂದು ಫೋಟೋನ ಶೇರ್ ಮಾಡ್ಕೋತಾನೆ. ಅದು ಅವನ ಆಫೀಸ್ ನ ಫೋಟೋ. ಆ ಆಫೀಸ್ ನ ಫೋಟೋ ಹೇಗಿತ್ತಂದ್ರೆ ಅದರ ಎಲ್ಲಾ ಗೋಡೆಗಳು ಕೂಡ ಯೆಲ್ಲೋ ಬಣ್ಣದಾಗಿತ್ತು. ಹಾಗೆ ಅಲ್ಲಿ ತುಂಬಾ ಹಾಲ್ವೇಸ್ ಇದ್ರೆ ಕೆಲವು ಲೈಟ್ ಗಳು ಫ್ಲಿಕ್ಕರ್ ಆಗ್ತಿದ್ದವು. ಇದನ್ನ ಕಂಡು ತುಂಬಾ ಜನರಿಗೆ ಒಂದು ಮಿಸ್ಟೀರಿಯಸ್ ಥಾಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇನಪ್ಪ ಅಂದ್ರೆ ಆ ಗೋಡೆಗಳ ಒಳಗೆ ನಮ್ಮ ಈ ರಿಯಲ್ ಪ್ರಪಂಚ ಬಿಟ್ಟು ಆ ಗೋಡೆ ಒಳಗೆ ಬ್ಯಾಕ್ ರೂಮ್ಸ್ ಅಂತ ತುಂಬಾನೇ ಡಿಫ್ರೆಂಟ್ ಆಗಿರುವ ಡೈಮೆನ್ಷನ್ಸ್ ಇದೆ. ಹಾಗೆ ಆ ಡೈಮೆನ್ಷನ್ಸ್ ಒಳಗೆ ತುಂಬಾ ಮಾನ್ಸ್ಟರ್ ಗಳು ವಾಸವಾಗಿರ್ತವೆ ಅಂತ ತುಂಬಾ ಥಿಯರಿಗಳು ಹುಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಯ್ತು. ಈ ಒಂದು ಕಾನ್ಸೆಪ್ಟ್ ಗೆ ಮುಂಚೆ ಬ್ಯಾಕ್ ರೂಮ್ಸ್ ಅಂತ ಹೆಸರು ಇದ್ದಿರ್ಲಿಲ್ಲ. ಕ್ರೀಪಿ ಪಾಸ್ತಾ ಹಾರರ್ ಎಂಬ ಪೇಜ್ ಈ ಒಂದು ಕಾನ್ಸೆಪ್ಟ್ ಗೆ ಬ್ಯಾಕ್ ರೂಮ್ಸ್ ಅಂತ ಹೆಸರು ಕೊಡ್ತು. ಅದಾದ ನಂತರ ಈ ಒಂದು ಬ್ಯಾಕ್ ರೂಮ್ಸ್ ನ ಆಧಾರದ ಮೇರೆಗೆ ಕೇನ್ ಪಾರ್ಸನ್ ಒಂದು ಶಾರ್ಟ್ ಫಿಲ್ಮ್ ನ ಮಾಡ್ತಾನೆ. ಅಂಡ್ ಇವಾಗ ಅದೇ ಶಾರ್ಟ್ ಫಿಲ್ಮ್ ಲಾಂಗ್ ಲೆಂತ್ ಮೂವಿಯಾಗಿ ನಮ್ಮ ಮುಂದೆ ಇದೆ. 2019ರಲ್ಲಿ ವೈರಲ್ ಆದಂತ ಆ ಒಂದು ಫೋಟೋ ಇಂದ ತುಂಬಾ ಜನ ಕೂಡ ಇನ್ಸ್ಪೈರ್ ಆಗಿ ಅವರವರ ಫೋಟೋನ ಶೇರ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಗೋಡೆಗಳ ಮಧ್ಯೆ ಯಾರೋ ಓಡಾಡಿದ ಹಾಗೆ ಆ ರೀತಿ ಎಲ್ಲ ಫೇಕ್ ಆಗಿರೋ ಫೋಟೋಸ್ ಎಲ್ಲ ಹರಿದಾಡ್ತು. ಆ ಕಾನ್ಸೆಪ್ಟ್ ಬ್ಯಾಕ್ ರೂಮ್ಸ್ ಹುಟ್ಟಿಕೊಂಡ ಮೇಲೆ ಜನರ ಪ್ರಕಾರ ಏನಪ್ಪಾ ಅಂದ್ರೆ ನಮ್ಮ ಈ ಪ್ರಪಂಚ ಬಿಟ್ಟು ಬೇರೆ ಡೈಮೆನ್ಷನ್ಸ್ ಇದೆ, ನಮ್ಮ ಈ ಪ್ರಪಂಚದಿಂದ ಯಾರೆಲ್ಲ ಮಿಸ್ ಆಗಿದ್ದಾರೆ ನೋಡಿ, ತುಂಬಾ ಮಿಸ್ಸಿಂಗ್ ಕಂಪ್ಲೇಂಟ್ ಇದೆ, ಅವರೆಲ್ಲ ಕೂಡ ಈ ಒಂದು ಡೈಮೆನ್ಷನ್ ಒಳಗೆ ಸಿಕ್ಕಿ ಹಾಕೊಂಡಿದ್ದಾರೆ, ಇನ್ನೂ ಕೂಡ ಹೊರಬರದೆ ಅಲ್ಲೇ ಟ್ರ್ಯಾಪ್ ಆಗಿದ್ದಾರೆ ಎಂಬ ಮಾತುಕತೆ ಇದೆ. ಇದೇ ಒಂದು ಕಾನ್ಸೆಪ್ಟ್ ನ ಆಧಾರಿತವಾಗಿ ಈ ಮೂವಿ ಮೂಡಿ ಬಂದಿದೆ. ಸೊ ಇವಾಗ ಡೈರೆಕ್ಟ್ ಆಗಿ ಮೂವಿಯ ಕತೆಗಡೆ ಹೋಗೋಣ. ಮೂವಿ ಸ್ಟಾರ್ಟ್ ಆಗೋದು 1990s ಇಂದ. ಇಲ್ಲಿ ನಮ್ಗೆ ಒಂದು ಬ್ಯಾಕ್ ರೂಮ್ಸ್ ಅಲ್ಲಿ ಯಾರೊಬ್ಬ ವ್ಯಕ್ತಿ ತನ್ನ ಕಮರ್ ಹಿಡ್ಕೊಂಡು ಅಲೆದಾಡುವುದನ್ನ ತೋರಿಸ್ತಾರೆ. ಅವನು ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಆ ಬ್ಯಾಕ್ ರೂಮ್ಸ್ ಗೆ ಹೋಗಿದ್ದು ಅವನೊಂದು ಕಾರ್ಪೊರೇಷನ್ ಕಡೆಯಿಂದ. ಒಂದು ಮಿಸ್ಟೀರಿಯಸ್ ಕಾರ್ಪೊರೇಷನ್ ಇದೆ, ಅವರ ಟೀಮ್ ಅವರೆಲ್ಲ ಆ ಬ್ಯಾಕ್ ರೂಮ್ಸ್ ಮೇಲೆ ಒಂದು ರಿಸರ್ಚ್ ನ ಮಾಡ್ತಿರ್ತಾರೆ. ಹಾಗೆ ಅವತ್ತು ಕೂಡ ಆ ಮಿಸ್ಟೀರಿಯಸ್ ಕಾರ್ಪೊರೇಷನ್ ನ ಕಡೆಯಿಂದ ನರೇನ್ ಎಂಬ ವ್ಯಕ್ತಿ ತನ್ನ ಒಂದು ಕ್ಯಾಮರಾ ಹಿಡ್ಕೊಂಡು ಆ ಬ್ಯಾಕ್ ರೂಮ್ಸ್ ಒಳಗೆ ಎಂಟ್ರಿ ಕೊಟ್ಟಿದ್ದ. ಅದು ಆಕ್ಚುಲಿ ಎಲ್ಲೋ ಬಣ್ಣಗಳಿಂದ ಕೂಡಿದಂತ ಒಂದು ಹಾಲ್ವೇಸ್ ಆಗಿತ್ತು. ಹಾಗೆ ಅಲ್ಲಿ ಲೈಟ್ ಗಳೆಲ್ಲ ಫ್ಲಿಕ್ಕರ್ ಆಗ್ತಿತ್ತು. ಇವನು ಕ್ಯಾಮರಾ ಮೂಲಕ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ ಅವನೆಲ್ಲ ಟ್ರ್ಯಾಪ್ ಆಗಿ ಬಿಡ್ತಾನೆ. ಅವನಿಗೆ ತನ್ನ ಕಾರ್ಪೊರೇಷನ್ ಟೀಮ್ ಒಟ್ಟಿಗೆ ಕಾಂಟ್ಯಾಕ್ಟ್ ಕೂಡ ಲಾಸ್ ಆಗುತ್ತೆ. ಆ ಬ್ಯಾಕ್ ರೂಮ್ಸ್ ಯಾವ ರೀತಿ ಇದೆ ಅಂದ್ರೆ ಅವನು ಹಿಂತಿರುಗಿ ನೋಡಿದಾಗ ಅವನು ಎಂಟ್ರಿ ಆಗಿದ್ದ ಆ ಬಾಗಿಲು ಕೂಡ ಕಳೆದೋಗಿತ್ತು. ಮುಂದೆ ಹೋಗ್ತಿದ್ದಾಗೆ ಅವನಿಗೆ ಇನ್ನೂ ಕೆಲವು ರೂಮ್ಸ್ ಗಳು ತೋರಿ ಬರ್ತಿದೆ ಹೊರತು ಎಕ್ಸಿಟ್ ದಾರಿಗೆ ತೋರಿ ಬರ್ತಿರ್ಲಿಲ್ಲ. ಆ ಬ್ಯಾಕ್ ರೂಮ್ಸ್ ಹಾಗೆ ಅಲ್ಲಿ ರೂಮ್ಗಳು ಇರ್ತಾವೆ, ಡೋರ್ಗಳು ಕೂಡ ಇರ್ತಾವೆ. ಬಟ್ ಡೋರ್ಗಳನ್ನ ಓಪನ್ ಮಾಡ್ತಾ ಹೋಗ್ತಿದ್ದಾಗೆ ನಿಮಗೆ ಇನ್ನಷ್ಟು ರೂಮ್ಗಳು ಸಿಗ್ತವೆ ಹೊರತು ಅದರಿಂದ ಹೊರಬರುವ ಎಕ್ಸಿಟ್ ದಾರಿ ಮಾತ್ರ ತೋರಿ ಬರಲ್ಲ. ಒಂಥರ ಪಜಲ್ ಗೇಮ್ ಇದ್ದಾಗೆ. ಅನಂತರ ಅವನಿಗೆ ಅಲ್ಲಿದ್ದ ಒಂದು ರೂಮ್ ಅಲ್ಲಿ ವೈರ್ಗಳು ತೋರಿ ಬರ್ತವೆ. ಸೊ ಅವನು ಆ ವೈರ್ಗಳನ್ನ ಹಿಂಬಾಲಿಸಿದ ಕೊನೆಗೂ ಅಲ್ಲಿದ್ದ ಕೆಲವು ಎಕ್ವಿಪ್ಮೆಂಟ್ ಗಳ ಮೂಲಕ ಅವನು ಮತ್ತೆ ತನ್ನ ಟೀಮ್ ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಮುಂದಾಗ್ತಾನೆ. ಆದ್ರೆ ಸಾಧ್ಯವಾಗುದಿಲ್ಲ. ಬಟ್ ಅವನ ಟೀಮ್ ಅವರು ಮಾತ್ರ ಕ್ಯಾಮರಾ ಮೂಲಕ ಅವನ ಎಲ್ಲ ಆಕ್ಟಿವಿಟಿನ ನೋಡ್ತಿದ್ರು. ಹೀಗೆ ಹೋಗ್ತಿದ್ದಾಗೆ ಒಂದ್ ಕಡೆ ಡೋರ್ ಹತ್ತಿರ ಅವನಿಗೆ ಯಾವುದೋ ಒಂದು ನೆರಳು ತೋರಿ ಬಂದಾಗುತ್ತೆ. ಅವನ ಹತ್ರವಾಗಿ ನೋಡಿದಾಗ ಕತ್ತಲಲ್ಲಿ ಆ ಒಂದು ಆಕೃತಿ ಏನಿದೆ ಅದು ಲೈಟ್ ಆಗ್ತಿತ್ತು. ಇವನಿಗೆ ಗೊತ್ತಾಗುತ್ತೆ ಇಲ್ಲಿ ಯಾವುದೋ ಮಾನ್ಸ್ಟರ್ಸ್ ಇದೆ, ಇದು ನನ್ನ ಮೇಲೆ ಅಟ್ಯಾಕ್ ಮಾಡೋಕ್ ಬಂದ್ರೆ ನಾ ಉಳಿಯೋದು ಕಷ್ಟ ಅಂತ. ಅದೇ ಕೂಡಲೇ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಾನೆ. ಆದ್ರೆ ಅವನ ಕೈಯಲ್ಲಿ ಸಾಧ್ಯವಾಗುದಿಲ್ಲ. ಯಾಕಂದ್ರೆ ಎಲ್ಲೇ ಓಡಿದ್ರು ಕೂಡ ಅವನು ಅದೇ ಪಜಲ್ ಅಲ್ಲಿ ಸಿಕ್ಕಾಕೊಂಡಿದ್ದ ಕಾರಣ ಕೊನೆಗೂ ಆ ಮಾನ್ಸ್ಟರ್ ಕೈಗೆ ಬಲೆಗೆ ಹೋಗ್ತಾನೆ. ಆ ಎಲ್ಲಾ ದೃಶ್ಯವನ್ನ ಈ ಕಡೆಯಿಂದ ಆ ಟೀಮ್ ಅವರು ನೋಡ್ತಿದ್ರೆ ಹೊರತು ಅವರಿಗೆ ಏನು ಕೂಡ ಮಾಡ್ಲಿಕ್ಕಾಗುದಿಲ್ಲ. ಆ ಸೀನ್ ಎಂಡ್ ಆಗ್ತಿದ್ದಾಗಿ ಮೂವಿ ಪ್ರೆಸೆಂಟ್ ಗೆ ಬರುತ್ತೆ. ಇಲ್ಲಿ ನಮ್ಗೆ ಒಂದ್ ಮನೆ ಹತ್ತಿರ ಒಬ್ಬ ಹುಡುಗಿ, ಅವಳ ಹೆಸರು ಮೇರಿ ಅಂತ. ಅವಳು ಕಾರಿಂದ ಕೆಳಗಿಳಿದು ಯಾವುದೋ ಮನೆನ ನಿಂತು ನೋಡ್ತಿರೋದನ್ನ ತೋರಿಸ್ತಾರೆ. ಆ ಮನೆ ಆಕ್ಚುಲಿ ಅವಳ ಚೈಲ್ಡ್ಹುಡ್ ಮನೆ ಆಗಿತ್ತು. ತುಂಬಾ ವರ್ಷಗಳ ಹಿಂದೆ ಅವಳು ತನ್ನ ಅಮ್ಮನೊಟ್ಟಿಗೆ ಆ ಮನೆಯಲ್ಲಿ ವಾಸವಾಗಿದ್ಲು. ಆದ್ರೆ ಏನೋ ಒಂದು ಕಾರಣದಿಂದ
ಅವಳು ಅಮ್ಮನಿಂದ ದೂರಾಗಿ ಇವಾಗ ಆ ಮನೆಯಿಂದ ಕೂಡ ದೂರಾಗಿದ್ದಾಳೆ. ಬಟ್ ಆವಾಗ ಆ ಮನೆನ ನೋಡ್ಬೇಕಂತ ಅವಳು ಅಲ್ಲಿ ಬರ್ತಿದ್ಲು. ಹಾಗೆ ಈ ಮೇರಿ ಬೇಸಿಕಲಿ ಒಬ್ಬ ಸೈಕ್ಯಾಟ್ರಿಸ್ಟ್ ಆಗಿದ್ಲು. ಇದು ಈ ಕಡೆ ಇವಳೊಂದು ಕ್ಯಾರೆಕ್ಟರ್ ಆದ್ರೆ ಮೂವಿಯ ಮತ್ತೊಂದು ಕ್ಯಾರೆಕ್ಟರ್ನ ಪರಿಚಯ ನಮ್ಗೀಗಾಗುತ್ತೆ. ಅವನ ಹೆಸರು ಕ್ಲಾರ್ಕ್ ಅಂತ. ಕ್ಲಾರ್ಕ್ಗೆ ಒಬ್ಬ ಆರ್ಕಿಟೆಕ್ಟ್ ಆಗ್ಬೇಕಂತ ತುಂಬಾ ಆಸೆ ಇತ್ತು. ಆದ್ರೆ ಅವನ ಫ್ಯಾಮಿಲಿ ಕಂಡೀಷನ್ ಕಾರಣದಿಂದ ಅವನಿವಾಗ ಒಂದು ಫರ್ನಿಚರ್ ಸ್ಟೋರ್ ನ ಹಾಕೊಂಡು ಜೀವನ ಮಾಡ್ತಿರ್ತಾನೆ. ಹಾಗೆ ಅವನ ಲೈಫ್ ಕಡೆ ಬಂದ್ರೆ ಅವನೊಬ್ಬ ಡೈವರ್ಸಿ. ಕೆಲವು ವರ್ಷಗಳ ಹಿಂದೆಷ್ಟೇ ಅವನ ವೈಫ್ ಅವನಿಗೆ ಡೈವರ್ಸ್ ಕೊಟ್ಟು ಅಲ್ಯೂಮಿನಿ ರೀತಿಯಲ್ಲಿ ಅವನ ಮನೆಯಿಂದೇ ಅವನಿಂದ ಕಸ್ಕೊಂಡಿದ್ಲು. ಇವಾಗ ಈ ಕ್ಲಾರ್ಕ್ ಹತ್ರ ಒಂದು ಮನೆ ಅಂತ ಕೂಡ ಇಲ್ಲ. ಅವನು ತಾನು ವಾಸವಿದ್ದ ಮನೆಯನ್ನ ಕೋರ್ಟ್ ನ ಆದೇಶದ ಮೇರೆಗೆ ತನ್ನ ಹೆಂಡತಿಗೆ ಬಿಟ್ಕೊಟ್ಟಿದ್ದ. ಅವನಿಗೆ ಬೇರೆ ದಾರಿ ಇರ್ಲಿಲ್ಲ. ಸೊ ನಿಮ್ಗೀಗ ಅನ್ಸ್ಬಹುದು ಅವನಿಗೆ ಮನೆ ಇಲ್ಲ ಅಂದ್ರೆ ಇವಾಗ ಎಲ್ ಮಲಗ್ತಾನೆ, ಎಲ್ ಹೇಳ್ತಾನೆ, ಏನ್ ಕತೆ ಅಂತ. ಆಕ್ಚುಲ್ ಆಗಿ ಅವನಿಗೆ ಇವಾಗ ಎಲ್ಲ ಲೈಫ್ ಅವನ ಫರ್ನಿಚರ್ ಸ್ಟೋರ್ ಆಗಿತ್ತು. ಫರ್ನಿಚರ್ ಸ್ಟೋರ್ ಒಳಗಿನ ಒಂದು ರೂಮಲ್ಲಿ ಮನೆ ತರ ಸೆಟಪ್ ಮಾಡಿಕೊಂಡು ಯಾವಾಗಲೂ ಅವನು ಅಲ್ಲೇ ಕಾಲ ಕಳೆದಿದ್ದ. ಒಂದ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಅವನಿಗೆ ಹೊರಗಿನ ಪ್ರಪಂಚವೇ ಇಷ್ಟ ಇರ್ತಿರ್ಲಿಲ್ಲ. ಒಳಗಿದ್ದ ಆ ಫರ್ನಿಚರ್ ಸ್ಟೋರೇ ಅವನಿಗೆ ಎಲ್ಲಾಗಿತ್ತು. ಈ ಡೈವರ್ಸ್ ಆದ ಕಾರಣ ಅವನ ಮೆಂಟಲ್ ಸ್ಥಿತಿ ಕೂಡ ಬದಲಾಗಿ ಹೋಗಿತ್ತು. ಅದಕ್ಕೋಸ್ಕರ ಅವನೇನ್ ಮಾಡ್ತಿದ್ದ, ಯಾವಾಗಲೂ ಒಬ್ಬ ಸೈಕ್ಯಾಟ್ರಿಸ್ಟ್ ನ ಹೋಗಿ ಮೀಟ್ ಆಗ್ತಿದ್ದ. ಆ ಸೈಕ್ಯಾಟ್ರಿಸ್ಟ್ ಬೇರೆ ಯಾರು ಅಲ್ಲ, ಇವಳೆ ಮೇರಿ. ಕ್ಲಾರ್ಕ್ ಆ ದಿನ ಹೋಗಿ ಅವಳ ಹತ್ರ ತನ್ನ ಎಲ್ಲಾ ಸಮಸ್ಯೆಗಳನ್ನ ಹೇಳ್ಕೊತಾನೆ. ನನ್ನ ಹೆಂಡತಿ ನಂಗೆ ಡೈವರ್ಸ್ ಕೊಟ್ಟಿದ್ದಾಳೆ, ನನ್ನಾಗಿ ಅವಳ ಮಧ್ಯೆ ಮನೆಯಲ್ಲಿ ಯಾವಾಗ್ಲೂ ಜಗಳ ಆಗ್ತಿತ್ತು. ಸಣ್ಣ ಪುಟ್ಟ ವಿಷಯಕ್ಕೂ ಅವಳು ಜಗಳ ಮಾಡ್ತಿದ್ಲು. ನಾನೀ ಕಡೆ ನನ್ನ ಕನಸಿನ ಜಾಬ್ ಆದ ಆರ್ಕಿಟೆಕ್ಚರ್ ಅದ್ರ ಬಗ್ಗೆ ಕೂಡ ಗಮನ ಕೊಡೋದಲ್ಲದೆ ಆ ಸ್ಟೋರ್ನ ಕೂಡ ನೋಡ್ಕೋತಿದ್ದೆ. ಅದಲ್ಲದೆ ಹೆಂಡತಿನ ಕೂಡ. ಅವಳು ಓದ್ತಿದ್ಲು. ಅವಳ ಓದ್ಲಿಕ್ಕೋಸ್ಕರ ನಾ ತುಂಬಾ ಹಣ ಖರ್ಚು ಮಾಡಿ ಅವಳನ್ನ ಓದಿಸಿದ್ದೆ. ಬಟ್ ಇವಾಗ ನೋಡಿದ್ರೆ ನನ್ನ ಮೇಲೆ ಕೇಸ್ ಹಾಕಿ ನನ್ನ ಮನೆನ ಕಸ್ಕೊಂಡು ಅವಳು ಆರಾಮಾಗಿದ್ದಾಳೆ, ಅವಳ ಮೇಲೆ ನನಗೆ ಕೋಪ ಇದೆ ಅಂತ ತುಂಬಾ ಬಡಬಡಿಸ್ತಾ ಮಾತಾಡ್ತಾನೆ. ಅವಾಗ ಡ್ಯಾನಿ ಹೇಳ್ತಾಳೆ, ಓಕೆ ನಾವೀಗ ಒಂದು ರೋಲ್ ಪ್ಲೇ ಮಾಡುವ. ನಾನೇ ನಿನ್ನ ಹೆಂಡತಿ ಅಂತ ಅನ್ಕೋ. ಅವಳು ಇಲ್ಲಿದ್ರೆ ನೀನು ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದೆ ಅಂತ ತೋರಿಸುವಂತ ಅವನೊಟ್ಟಿಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮಾತಾಡ್ತಾ ಇವನು ಅವಳಿಗೆ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಿನ್ನಿಂದ ಆಗಿದ್ದು ಅಂತ. ಅದನ್ನೆಲ್ಲ ನೋಡಿ ಅವಳಿಗೆ ಗೊತ್ತಾಗುತ್ತೆ ಇದು ಆಕ್ಚುಲಿ ಪ್ರಾಬ್ಲಮ್ ಇವಂದೇ. ತನ್ನ ತಪ್ಪನ್ನ ಮರೆಸ್ಕೊಳ್ಳಿಕ್ಕೋಸ್ಕರ ಯಾವಾಗಲೂ ವೈಫ್ನ ಬ್ಲೇಮ್ ಮಾಡ್ತಿದ್ದಂತ. ಸೊ ಆ ಒಂದು ಕಾನ್ವರ್ಸೇಷನ್ ಮೂಲಕ ಅವನೊಳಗಿದ್ದ ಸಿಟ್ಟು ಕೂಡ ಕಡಿಮೆ ಆಗುತ್ತಾ ಬರುತ್ತೆ. ಅದಾದ ನಂತರ ಅವನು ಮತ್ತೆ ಪುನಃ ಸ್ಟೋರ್ಗೆ ಹೋಗ್ತಾನೆ. ಆ ದಿನ ಸಂಜೆ ಅವನು ತನ್ನ ಫರ್ನಿಚರ್ ಸ್ಟೋರ್ಗೆ ಒಬ್ಬ ವೈರ್ ಮ್ಯಾನ್ ನ ಕರೆದಿದ್ದ. ಯಾಕಂದ್ರೆ ಅಲ್ಲಿನ ಲೈಟ್ಗಳು ಯಾವಾಗಲೂ ಫ್ಲಿಕ್ಕರ್ ಆಗ್ತಿತ್ತು. ಹಾಗೆ ಕರೆಂಟ್ ಬಿಲ್ ಕೂಡ ತುಂಬಾ ಜಾಸ್ತಿ ಬರ್ತಿದ್ದ ಕಾರಣ ಚೆಕ್ ಮಾಡ್ಬೇಕಂತ ಅವರಿಬ್ಬರು ಸೀದಾ ಬೇಸ್ಮೆಂಟ್ಗೆ ಹೋಗ್ತಾರೆ. ಅಲ್ಲವರಿಗೆ 3 ಎಕ್ಸ್ಟ್ರಾ ಸ್ವಿಚ್ ತೋರಿ ಬರುತ್ತೆ. ಇವ್ರಿಗೆ ಗೊತ್ತಾಗಲ್ಲ ಈ 3 ಸ್ವಿಚ್ ಎಲ್ಲಿಂದ ಬಂತು ಅಂತ. ಬಟ್ ಅದನ್ನ ಆನ್ ಆಫ್ ಮಾಡಿದಾಗ ಅಲ್ಲಿದ್ದ ಯಾವ ಲೈಟ್ ಕೂಡ ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ವೈರ್ ಮ್ಯಾನ್ಗೆ ಅದೇನು ಅಂತ ಗೊತ್ತಾಗದ ಕಾರಣ ಕ್ಲಾರ್ಕ್ ಅವನ್ನ ಅಲ್ಲಿಂದ ಕಳಿಸಿ ಬಿಡ್ತಾನೆ. ಇಲ್ಲಿ ನಮ್ಗೆ ಪ್ಯಾರಲ್ ಆಗಿ ಈ ಕಡೆ ಮೇರಿ ಹಾಗೆ ಆ ಕಡೆ ಕ್ಲಾರ್ಕ್ ನ ತೋರಿಸ್ತಾರೆ. ಮೇರಿ ಒಬ್ಬಳೆ ರೂಮಲ್ಲಿ ಕೂತು ಟಿವಿಲಿ ಅವಳೇ ಬರೆದ ಬುಕ್ ನ ಆಡಿಯೋ ಸೀರೀಸ್ ನ ಕೇಳ್ತಿರ್ತಾಳೆ. ದ ವಿಂಡೋ ವಿದಿನ್ ಅಂತ ಅದರ ಹೆಸರು. ಈ ವಿಂಡೋ ವಿದಿನ್ ಬುಕ್ಗೂ ಅವಳಿಗೂ ಒಂದು ಕನೆಕ್ಷನ್ ಇದೆ. ಅದ್ ನಿಮ್ಗೆ ಎಂಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ನಮ್ಗಲ್ಲಿ ಅವಳ ಟೇಬಲ್ ಮೇಲಿರುವ ಕಾಂಕ್ರೀಟ್ ಹ್ಯಾಂಡ್ ಪ್ರಿಂಟ್ ನ ತೋರಿಸ್ತಾರೆ. ಅದು ಅವಳು ಚಿಕ್ಕ ವಯಸ್ಸಲ್ಲಿದ್ದಾಗ ತನ್ನ ಅಮ್ಮನೊಟ್ಟಿಗೆ ಅವಳ ಮನೆ ಮುಂದೆ ಮೆಮೊರಿಗಂತ ಮಾಡಿಟ್ಟಿದ್ದ ಒಂದು ಹ್ಯಾಂಡ್ ಪ್ರಿಂಟ್. ಆ ಮನೆ ಡೆಮಲಿಶ್ ಆಗೋ ಟೈಮಲ್ಲಿ ಅದನ್ನ ಮೆಮೊರಿಗಂತ ಯಾವಾಗ್ಲೂ ತನ್ನೊಟ್ಟಿಗೆ ಇಟ್ಕೊಂಡಿದ್ದಿರ್ತಾಳೆ. ಈ ಕಡೆ ಸ್ಟೋರ್ ರೂಮ್ ಅಲ್ಲಿ ಮಲಗಿದ್ದ ಕ್ಲಾರ್ಕ್ಗೆ ಅದೇ ಬೆಡ್ ನ ಸೈಡ್ ಅಲ್ಲಿರೋ ಟೇಬಲ್ ಮೇಲಿದ್ದ ತನ್ನ ಹೆಂಡತಿಯ ಫೋಟೋ ನೋಡಿ ಸೀದಾ ಅವಳ ಮನೆಗೆ ಹೊರಡ್ತಾನೆ ಕಾರ್ ಮೂಲಕ. ಹಾಗೆ ಕಾರಲ್ಲಿ ಥೆರಪಿಸ್ಟ್ ಮೇರಿ ಕೊಟ್ಟ ಅದೇ ಆಡಿಯೋ ಟೇಪ್ ನ ಪ್ಲೇ ಮಾಡ್ತಾ ಹೋಗ್ತಿರ್ತಾನೆ. ಒಂದ್ ಸ್ವಲ್ಪ ಹೊತ್ತಿನ ನಂತರ ಅವನ್ ಮನೆ ರೀಚ್ ಆಗ್ತಾನೆ. ಒನ್ ಟೈಮ್ ಅಲ್ಲಿ ಅವನ್ ಮನೆ ಆಗಿದ್ದು ಡೈವರ್ಸ್ ಆದ ನಂತರ ಅವನ ಹೆಂಡತಿ ಮನೆ. ಎನಿವೇ ಅವನ್ ಮನೆ ಒಳಗೆ ಹೋಗಲ್ಲ, ಬದಲಾಗಿ ಹೊರಗೆ ನಿಂತು ವಿಂಡೋ ನೋಡ್ತಿರ್ತಾನೆ. ಆವಾಗ ಆಡಿಯೋ ಅದೇ ಅವಳ ವಿಂಡೋ ವಿದಿನ್ ಆಡಿಯೋ ಪ್ಲೇ ಆಗ್ತಿರುತ್ತೆ. ವಿಂಡೋ ಇಂದ ಸ್ಟೆಪ್ ಔಟ್ ಆಗಿ ಹೋಗ್ಬೇಕಂತ ಅದರಲ್ಲಿ ಹೇಳ್ತಿರ್ತಾಳೆ. ಈ ಎಲ್ಲಾ ವಿಷಯ ಕ್ಲಾರ್ಕ್ ನ ಏನೋ ಪುಷ್ ಮಾಡ್ತಿತ್ತು. ಅವನಿಗೆ ಈ ವರ್ಲ್ಡ್ ಅಲ್ಲೇ ಇರೋದ್ ಬೇಡ, ಬೇರೆಲ್ಲಾದ್ರೂ ಹೋಗುವಂತೆಲ್ಲ ಎಣಿಸುವಾಗ ಮಾಡ್ತಿತ್ತು. ಇದೊಂದು ರೀತಿ ಟ್ರೋಮಾ ಅಂತಾನೆ ಹೇಳ್ಬೋದು. ಈ ತರ ಟ್ರೋಮಾ ಅವನಿಗೆ ಮಾತ್ರ ಅಲ್ಲ, ಮೇರಿ ಕೂಡ ಇತ್ತು. ಅದೇ ಚೈಲ್ಡ್ಹುಡ್ ಟ್ರೋಮಾ. ಇಲ್ಲಿ ಆ ಟ್ರೋಮಾದಿಂದ ಕ್ಲಾರ್ಕ್ ಮುಕ್ತಿ ಪಡೆಯೋಕೆ ಡ್ರಿಂಕ್ಸ್ ಮಾಡ್ತಿದ್ರೆ ಮೇರಿ ಒಂದ್ ರೀತಿ ಮೆಡಿಕೇಶನ್ ಮಾಡ್ತಿದ್ಲು. ಅದರ ನೆಕ್ಸ್ಟ್ ಡೇ ಕ್ಲಾರ್ಕ್ ಡೌನ್ಫಾಲ್ ಆಗ್ತಿದ್ದ ತನ್ನ ಬಿಸ್ನೆಸ್ ನ ಮೇಲ್ ತರಬೇಕಂತ ತನ್ನ ಇಬ್ಬರು ಅಸಿಸ್ಟೆಂಟ್ ನ ಹಾಕೊಂಡು ಸ್ಟೋರ್ ಅಲ್ಲಿ ಒಂದು ಆಡ್ ನ ಶೂಟ್ ಮಾಡ್ತಿರ್ತಾನೆ. ಅವನು ಕ್ಯಾಪ್ಟನ್ ಪೈರೇಟ್ ತರ ಡ್ರೆಸ್ ಹಾಕೊಂಡು ಈ ಪರ್ಪಲ್ ಕಲರ್ ಇರೋ ಚೇರ್ ಮೇಲೆ ಕೂತ್ಕೊಂಡು ಶೂಟ್ ಮಾಡ್ತಿರ್ತಾನೆ. ಅಂದಾಗೆ ಅವನ ಅಸಿಸ್ಟೆಂಟ್ ಗಳ ಹೆಸರು ಚಾಡ್ ಹಾಗೆ ಏವ ಅಂತ. ಇಲ್ಲಿ ಬರ್ತಿರೋ ಪ್ರತಿ ಸೀನ್ ನ ಕೂಡ ನೆನ್ಪಿಟ್ಕೊಳ್ಳಿ. ಅಂದ್ರೆ ಕ್ಯಾರೆಕ್ಟರ್ ಮಾತ್ರ ಅಲ್ಲ, ಅವರ ಸುತ್ತಮುತ್ತಿರುವ ಎಲ್ಲಾ ವಸ್ತುಗಳನ್ನ ಕೂಡ. ಆ ರಾತ್ರಿ ಕ್ಲಾರ್ಕ್ ಒಬ್ಬನೇ ಅದೇ ಸ್ಟೋರ್ ರೂಮ್ ಅಲ್ಲಿ ನಾ ಹೇಳಿದ್ದಲ್ಲ ಅವನೊಂದು ಮನೆ ರೀತಿ ಮಾಡಿದಂತ. ಆ ಸ್ಟೋರ್ ನ ಒಂದ್ ಕಡೆ ಇರುವ ಒಂದು ರೂಮ್ ಅಲ್ಲಿ ಕೂತು ಬೆಡ್ ಮೇಲೆ ಟಿವಿ ನೋಡ್ತಿರ್ತಾನೆ. ಹಾಗೆ ನೋಡ್ತಿರುವಾಗ 1 ಸೆಕೆಂಡ್ಗೆ ಆ ಟಿವಿಲಿ ಅದೇ ಬ್ಯಾಕ್ ರೂಮ್ಸ್ ಬಂದೋಗುತ್ತೆ, ಹಾಗೆ ಆಫ್ ಆಗುತ್ತೆ. ಇವನು ಎದ್ ನೋಡ್ತಾನೆ. ಬಟ್ ಎಷ್ಟೇ ಟ್ರೈ ಮಾಡಿದ್ರು ಕೂಡ
ಟಿವಿ ಆನ್ ಆಗೋದಿಲ್ಲ. ಅವಾಗ ಇದ್ದಕ್ಕಿದ್ದಾಗೆ ಎಲ್ಲ ಲೈಟ್ಗಳು ಕೂಡ ಫ್ಲಿಕ್ಕರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವನು ಸೀದಾ ಬೇಸ್ಮೆಂಟ್ ಗೆ ಹೋಗಿ ಎಲ್ಲ ಲೈಟ್ ಗಳನ್ನ ಆಫ್ ಮಾಡ್ತಾನೆ. ಅವಾಗ ಅವನಿಗೆ ಅದೇ ಬೇಸ್ಮೆಂಟ್ ನ ಒಂದು ಸಂಧಿಯಲ್ಲಿ ಒಂದ್ ರೀತಿಯ ಲೈಟ್ ತೋರಿ ಬರುತ್ತೆ. ಆಕ್ಚುಲ್ ಆಗಿ ಅವನು ಆ ಬೇಸ್ಮೆಂಟ್ ನ ಎಲ್ಲ ಲೈಟ್ ಗಳನ್ನ ಕೂಡ ಆಫ್ ಮಾಡಿದ್ದ. ಆದ್ರೂ ಕೂಡ ಆ ಕತ್ತಲ್ಲಿ ಅವನಿಗೆ ಲೈಟ್ ತೋರಿ ಬಂದಿದ್ದು ಒಂದು ವಿಚಿತ್ರವಾಗಿ. ಇವನು ಅದನ್ನ ಹೋಗಿ ಟಚ್ ಮಾಡ್ತಾನೆ. ನೋಡಿದ್ರೆ ಅವನ ಇಡೀ ಕೈ ಆ ಗೋಡೆಯಿಂದ ಆ ಕಡೆ ಪಾಸ್ ಆಗ್ತಿತ್ತು. ಅನಂತರ ಅವನು ಇಡೀ ಬಾಡಿನ ಆ ಕಡೆ ಮೂವ್ ಮಾಡ್ತಾನೆ. ಅಲ್ಲವನಿಗೆ ಬೇರೆ ವರ್ಲ್ಡ್ ತೋರುತ್ತೆ. ಆಕ್ಚುಲಿ ಅದೇ ಬ್ಯಾಕ್ ರೂಮ್ಸ್. ಅಲ್ಲಿನ ಎಲ್ಲಾ ಗೋಡೆ ಹಳದಿಮಯ ಆಗಿದ್ರೆ ಅದರ ಮಧ್ಯೆ ಎಲ್ಲಾ ಫರ್ನಿಚರ್ಗಳು ಮೋಲ್ಡ್ ಆಗಿ ಒಂದರ ಮೇಲಿದ್ದವು. ಎಕ್ಸಾಕ್ಟ್ಲಿ ಆ ಕಡೆ ಸ್ಟೋರಲ್ಲಿದ್ದ ಚೇರ್ ಫರ್ನಿಚರ್ಗಳು ಹೇಗಿದ್ವೋ ಅದೇ ರೀತಿ ಇಲ್ಲಿದೆ. ಒನ್ ಡಿಫ್ರೆನ್ಸ್ ಅಂದ್ರೆ ಸ್ಟೋರಲ್ಲಿ ಎಲ್ಲವೂ ಆರ್ಡರ್ ಆಗಿದ್ರೆ ಇಲ್ಲಿ ಡಿಫಾರ್ಮ್ ಸ್ಟೇಜ್ ಅಲ್ಲಿದ್ವು. ಅನಂತರ ಹೀಗೆ ಮುಂದೆ ಹೋದಾಗ ಅಲ್ಲವನಿಗೆ ಕೇವ್ ಮ್ಯಾನ್ ನ ಸ್ಟ್ಯಾಚ್ಯೂ ತೋರುತ್ತೆ. ಹಾಗೆ ಅಲ್ಲಿಂದ ಮುಂದೆ ಹೋದಾಗ ಗೋಡೆ ಮೇಲಿದ್ದ ಸಿಸಿ ಕ್ಯಾಮೆರಾ ಹಾಗೆ ಟನಲ್ ಒಂದರ ಬಳಿ ಇದ್ದ ಒಂದು ಬ್ಯಾಗ್, ಅದರಲ್ಲಿ ಟೇಪ್ಸ್ ಹಾಗೆ ಡಿಸ್ಕ್ ಒಟ್ಟಿಗೆ ಒಂದು ಐಡಿ ಕೂಡ ಇದ್ದಿರುತ್ತೆ. ಅದು ಬೇರೆ ಯಾರ್ದು ಅಲ್ಲ, ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಬಂದ ಅದೇ ಮಿಸ್ಟೀರಿಯಸ್ ಕಾರ್ಪೊರೇಷನ್ ಮೆಂಬರ್ದು. ಅನಂತರ ಹೀಗೆ ಇನ್ನೊಂದು ರೂಮ್ಗೆ ಹೋದಾಗ ಅಲ್ಲವನಿಗೆ 3 ಜೊತೆಯ ಶೂ, ಒಂದು ಗಿಳಿಯ ಗೊಂಬೆ ಹಾಗೆ ಒಂದು ಚೇರ್ ತೋರಿ ಬರುತ್ತೆ. ಒಂದು ಪೇರ್ ಶೂ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಸತ್ತೋದ ವ್ಯಕ್ತಿದಾಗಿದ್ರೆ, ಇನ್ನೆರಡು ಶೂ ಕ್ಲಾರ್ಕ್ನ ಅಸಿಸ್ಟೆಂಟ್ ಗಳಾದ ಚಾಡ್ ಹಾಗೆ ಎವದಾಗಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಸತ್ತ ವ್ಯಕ್ತಿ ಶೋ ಓಕೆ, ಆದ್ರೆ ಇವರಿಬ್ಬರ ಶೋ ಅಲ್ಲಿ ಹೇಗೆ ಎಂಬುದಕ್ಕೆ ಉತ್ತರ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಹಾಗೆ ಆ ಗಿಳಿ ಮತ್ತೆ ಚೇರ್ ಬೇರೆ ಯಾವುದೂ ಅಲ್ಲ. ಆಡ್ ಶೂಟ್ ಮಾಡ್ತಿದ್ದಾಗ ಕ್ಲಾರ್ಕ್ ಕೂತಂತ ಚೇರ್ ಇದೆ, ಹಾಗೆ ಅವನ ಮೇಲಿದ್ದಂತ ಗಿಳಿ ಇದೆ. ಈ ಕ್ಲಾರ್ಕ್ಗೆ ಏನಂತಾನೆ ಅರ್ಥ ಆಗಲ್ಲ. ಇನ್ನು ಮುಂದೆ ಹೋಗ್ತಾನೆ. ಅಲ್ಲವನಿಗೆ ಮಾನ್ಸ್ಟರ್ಗಳ ವಾಯ್ಸ್ ಕೇಳಿ ಬಂದು ಹೆದರಿ ವಾಪಸ್ ಅದೇ ಪೋರ್ಟಲ್ ಮೂಲಕ ವಾಪಸ್ ಹೋಗ್ತಾನೆ. ಅದು ಒಂದು ಚೇರ್ ಹಿಡ್ಕೊಂಡು. ಯಾಕಂದ್ರೆ ಅವನಿಗೆ ಕನ್ಫರ್ಮ್ ಆಗ್ಬೇಕಾಗಿತ್ತು ಬ್ಯಾಕ್ ರೂಮ್ ನಿಜವಾಗ್ಲೂ ಇದೆಯಾ ಇಲ್ವಾ ಅಂತ. ಹಾಗೆ ಅವನಿಗೆ ಕನ್ಫರ್ಮ್ ಆಯ್ತು ಕೂಡ. ಹಾಗೆ ಬ್ಯಾಕ್ ರೂಮ್ಸ್ ಒಳಗಿದ್ದ ಸೀನ್ ನ ಒಂದ್ ಕಡೆ ಒಬ್ಬ ಸೈಂಟಿಸ್ಟ್ ಅದೇ ಸಿಸಿ ಕ್ಯಾಮರಾ ಮೂಲಕ ನೋಡ್ತಿದ್ದ. ಅನಂತರ ಕ್ಲಾಸ್ ಸೀದಾ ಹೋಗಿದ್ದೆ ಮೇರಿ ಹತ್ರ. ಅಲ್ಲೋಗಿ ಬ್ಯಾಕ್ ರೂಮ್ಸ್ ಬಗ್ಗೆ ಹೇಳ್ತಾನೆ. ಬಟ್ ಅವಳು ನಂಬಲ್ಲ. ಡ್ರಿಂಕ್ಸ್ ಮಾಡಿ ಏನೆಲ್ಲ ನೋಡಿದ್ಯೋ ಯಾರಿಗ್ ಗೊತ್ತಂತ ಅವಳು ಹೇಳ್ತಾಳೆ. ಅದರಿಂದ ಕ್ಲಾರ್ಕ್ ಕೋಪಗೊಂಡು ಅವಳಿಗೊಂದು ಚಾಲೆಂಜ್ ಹಾಕಿ ಬರ್ತಾನೆ. ಬ್ಯಾಕ್ ರೂಮ್ಸ್ ಇದೆ ಅಂತ ಪ್ರೂಫ್ ಸಮೇತ ಬರ್ತೇನೆ ಅಂತ. ಆದ್ರೆ ಈ ಕ್ಲಾರ್ಕ್ ಅವಳಿಗೆ ಯಾಕೆ ಪ್ರೂವ್ ಮಾಡ್ಬೇಕು? ಅವನು ಸುಮ್ನಿರ್ಬೋದಿತ್ತಲ್ವಾ? ಬಟ್ ನಾ ಮೊದ್ಲು ಹೇಳಿದ್ದೆ, ಈ ಕ್ಲಾರ್ಕ್ ಹೊರಗಿನ ಪ್ರಪಂಚದಿಂದ ಬೇಸೋದೋಗಿದ್ದ. ಅವನು ಬೇರೆಲ್ಲ ಹೋಗೋಕೆ ಇಷ್ಟಪಡ್ತಿದ್ದಾನಂತ. ಅದಕ್ಕೆ ಸರಿಯಾಗಿ ಅವನಿಗೆ ಈ ಬ್ಯಾಕ್ ರೂಮ್ ಸಿಕ್ಕಿದೆ. ಅದಕ್ಕೋಸ್ಕರ ಅದನ್ನ ಎಕ್ಸ್ಪ್ಲೋರ್ ಮಾಡೋ ಹುಮ್ಮಸ್ಸಲ್ಲಿದ್ದ. ಅದಲ್ಲದೆ ಮೇರಿಯ ಬುಕ್ ಕಾರ್ಡಲ್ಲಿದ್ದ ಆ ಲೈನ್ ವಿಂಡೋ ಇಂದ ಹೊರಗೆ ಹೋಗು ಅನ್ನೋದು ಮೋಸ್ಟ್ಲಿ ಆ ವಿಂಡೋನ ಗೋಡೆಯ ಪೋರ್ಟಲ್ ಅನ್ಕೊಂಡೇನು. ಎನಿವೇ ಅಲ್ಲಿಂದ ಕ್ಲಾರ್ಕ್ ಹೋಗಿದ್ದೆ ಚಾಡ್ ಆಗಿ ಇವ ಹತ್ತಿರ. ಅವ್ರ ಹತ್ರ ಹೇಗೋ ಕ್ಯಾಮರಾ ಇದೆ, ಅದರ ಮೂಲಕ ಎಕ್ಸ್ಪ್ಲೋರ್ ಮಾಡಿ ಪ್ರೂಫ್ ಕಲೆಕ್ಟ್ ಮಾಡುವಂತ ಅವ್ರನ್ನ ಕರ್ಕೊಂಡು ಸೀದಾ ಆ ಪೋರ್ಟಲ್ ಮೂಲಕ ಬ್ಯಾಕ್ ರೂಮ್ಸ್ಗೆ ಹೋಗ್ತಾನೆ. ಇಲ್ಲಿವರೆಗೂ ನಾರ್ಮಲ್ ಡ್ರಾಮಾ ಆಗಿದ್ದ ಈ ಮೂವಿ ಇವಾಗಿಂದ ಫೌಂಡ್ ಫುಟೇಜ್ ಹಾರರ್ ಆಗಿ ಕನ್ವರ್ಟ್ ಆಗುತ್ತೆ. ಇದರ ಡೈರೆಕ್ಟರ್ ಕೇನ್ ಪೋರ್ಟಲ್ ಅಂತ ಒಂದು ಗೇಮ್ ಇಂದ ಇನ್ಸ್ಪೈರ್ ಆಗಿ ಅದರಲ್ಲಿರೋ ಎಲ್ಲಾ ಕಾನ್ಸೆಪ್ಟ್ ನ ಈ ಮೂವಿಲಿ ಆಡ್ ಮಾಡಿದ್ದಾನೆ. ಅದರ ಬಗ್ಗೆ ಇನ್ನೂ ವಿಷಯ ಮುಂದೆ ಗೊತ್ತಾಗುತ್ತೆ. ಇಲ್ಲಿ ಚಾಡ್ ತನ್ನ ಕ್ಯಾಮರಾ ಇಟ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾನೆ. ಅವರಿಬ್ಬರು ಕೂಡ ತುಂಬಾ ಕ್ಯೂರಿಯಸ್ ಆಗಿದ್ರು. ಅನಂತರ ಕ್ಲಾರ್ಕ್ ಈ ಚಾಡ್ಗೆ ಹಗ್ಗ ಕಟ್ಟಿ ಒಂದು ಡಕ್ ಟೈಪ್ ಇರೋ ಮಾರ್ಗದ ಕಡೆ ಕಳಿಸ್ತಾನೆ. ಅದರ ಕೆಳಗೆ ಹಲವಾರು ಬಟ್ಟೆಗಳಿರುತ್ತೆ. ಅದರಲ್ಲೊಂದು ಬಟ್ಟೆ ಈ ಅಡ್ವರ್ಟೈಸ್ ಶೂಟ್ ಟೈಮ್ ಅಲ್ಲಿ ಚಾಡ್ ಹಾಕೊಂಡಿದ್ನಲ್ಲ, ಅದೇ ಸೇಮ್ ಬಟ್ಟೆ ಅಲ್ಲಿತ್ತು. ಹೀಗೆ ಚಾಡ್ ಮುಂದೆ ಹೋದಾಗ ಅಲ್ಲಿರೋ ಕತ್ತಲಿ ಅವನಿಗೆ ಈ ಹಿಂದೆ ಕ್ಲಾರ್ಕ್ಗೆ ಹೆದರಿಸಿದಂತ ಅದೇ ಆರ್ಭಟ ಹಾಗೆ ಆ ದೆವ್ವದ ಅಂದ್ರೆ ಮಾನ್ಸ್ಟರ್ನ ಜಲಕ್ ತೋರುತ್ತೆ. ಭಯದಲ್ಲಿ ಈ ಚಾಡ್ ಅದೇ ಕೂಡ್ಲೆ ಎಳ್ಕೊಳ್ಳಿ ಅಂತ ಕೂಗ್ತಾನೆ. ಇವರು ಕೂಡ ಹೇಳ್ಕೋತಾರೆ. ಚಾಡ್ ಮೇಲೆ ಹೋಗ್ತಾನೆ. ಆದ್ರೆ ಅವನಿಗೆ ಹಗ್ಗ ಬಿಚ್ಕೊಳ್ಳು ಕೂಡ ಪುರ್ಸತ್ ಕೊಡದೆ ಕೆಳಗಿದ್ದ ಆ ಮಾನ್ಸ್ಟರ್ ಇವನ್ನ ಎಳ್ಕೊಳ್ಳುತ್ತೆ. ಕ್ಲಾರ್ಕ್ ಇವ ಎಷ್ಟೇ ಪ್ರಯತ್ನ ಪಟ್ಟರೂ ಆಗಲ್ಲ. ಹಾಗೆ ಅವನಿಗೆ ಕಟ್ಟಿದಂತ ಹಗ್ಗ ಹಿಂದಿದ್ದ ಬೆಡ್ಗೆ ಕಟ್ಟಿದ್ದ ಕಾರಣ ಆ ಮಾನ್ಸ್ಟರ್ ಎಳೆದ ಫೋರ್ಸ್ಗೆ ಬೆಡ್ ಬಂದು ಇವರಿಬ್ಬರಿಗೆ ಹೊಡೆದು ಇವನ್ ಅವರಿಬ್ಬರು ಕೂಡ ಕೆಳಗೆ ಬೀಳ್ತಾರೆ. ಅದು ಕ್ಯಾಮರಾದೊಟ್ಟಿಗೆ. ಆಗ ಆ ಕ್ಯಾಮರಾ ಯಾವುದೋ ಮಾನ್ಸ್ಟರ್ ಚಾಡ್ನ ಎಳ್ಕೊಂಡೋಗಿ ಕೊಲ್ಲುವುದನ್ನ ತೋರಿಸುತ್ತೆ. ಹಾಗೆ ಅವನ ಹಿಂದೆನೆ ಹೋದ ಇವ ಕೂಡ ಸತ್ತೋಗ್ತಾಳೆ. ಆಮೇಲೆ ಈ ಕ್ಲಾರ್ಕ್ ಕ್ಯಾಮರಾ ಹಿಡ್ಕೊಂಡು ಸೀದಾ ಸಿಕ್ಕ ಜಾಗಕ್ಕೆ ರ್ಯಾಂಡಮ್ ಆಗಿ ಓಡೋಕೆ ಶುರು ಮಾಡ್ತಾನೆ. ಅಲ್ಲಿದ್ದ ಒಂದು ರೂಮಲ್ಲಿ ಅವನಿಗೆ ಕ್ರಿಸ್ಮಸ್ ಟ್ರೀ ತೋರಿ ಬಂದ್ರೆ ಅದರ ಹಿಂದಿಂದ ಯಾವುದೋ ಒಂದು ಲೇಡಿ ಮಾನ್ಸ್ಟರ್ ತನ್ನ ತಲೆನ ಅಲ್ಲಾಡಿಸ್ತಾ ಇವನ್ ಮೇಲೆ ಅಟ್ಯಾಕ್ ಮಾಡೋಕೆ ಬರುತ್ತೆ. ಬಟ್ ಇವನಿಗೂ ಎಸ್ಕೇಪ್ ಆಗ್ತಾನೆ. ಅನಂತರ ಅವನ್ ಸೀದಾ ಒಂದು ಹಾಲ್ವೇಗೆ ಹೋದಾಗ ಅಲ್ಲಿ ಏವಳ ಧ್ವನಿ ಗೋಡೆಯ ಆ ಕಡೆಯಿಂದ ಕೇಳಿ ಬರ್ತಿರುತ್ತೆ. ಇವನು ಕ್ಯಾಮರಾನ ಅಲ್ಲಿರೋ ಟೇಬಲ್ ಮೇಲಿಟ್ಟು ಗೋಡೆ ಹತ್ತಿರ ಹೋಗಿ ಅವಳೊಟ್ಟಿಗೆ ಮಾತಾಡ್ತಿರ್ತಾನೆ. ಇವಾಗ ಇವನ್ ತೋರ್ತಿದ್ದ, ಆದ್ರೆ ಇವನಿಗೆ ಅವಳು ತೋರ್ತಿರ್ಲಿಲ್ಲ. ಅನಂತರ ಅಲ್ಲಿ ಯಾವುದೋ ಮಾನ್ಸ್ಟರ್ ಬಂದು ಇವನಿಟ್ಟಿದ್ದ ಕ್ಯಾಮರಾನ ಎತ್ಕೊಂಡು ಇವನ್ನ ಶೂಟ್ ಮಾಡುತ್ತೆ. ಹಾಗೆ ಅಲ್ಲಿಗೆ ಆ ಸೀನ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಮೇರಿಯ ಚೈಲ್ಡ್ಹುಡ್ ನ ತೋರಿಸ್ತಾರೆ. ನಾನು ಅವಾಗಷ್ಟೇ ಹೇಳಿದ್ದೆ ಕ್ಲಾರ್ಕ್ ತರ ಅವಳಿಗೆ ಕೂಡ ಟ್ರಾಮಾ ಇದೆ ಅಂತ. ಅದನ್ನ ಹೇಳೋ ಟೈಮ್ ಬಂದಿದೆ. ಇವಾಗ ಈ ಸೀನ್ ಅಲ್ಲಿ ಚಿಕ್ಕ ವಯಸ್ಸಿನ ಮೇರಿ ರೂಮಲ್ಲಿ ಒಬ್ಳೆ ಕೂತು ವಿಂಡೋ ನೋಡ್ತಿರ್ತಾಳೆ. ಆದ್ರೆ ವಿಂಡೋಗೆ ಕಾಗದಗಳನ್ನ ಹಾಕಿ ಸಂಪೂರ್ಣವಾಗಿ ಮುಚ್ಚಲಾಗಿತ್ತು. ಇವಳೊಂದು ಕ್ಯೂರಿಯಾಸಿಟಿಗೆ ಹೋಗಿ ಅದರ ಆಚೆ ಏನಿರ್ಬೋದಂತ ತೆಗಿಲಿಕ್ಕೆ ಹೋದಾಗ ಅಲ್ಲಿ ಅವಳ ಅಮ್ಮ ಬಂದು ಗದರಿಸ್ತಾಳೆ.
ನಿಂಗೆ ಹೇಳಿದ್ದಲ್ಲ ಆಚೆ ಹೋಗ್ಬಾರ್ದು ನೋಡ್ಬಾರ್ದಂತ ಅಂತೇಳಿ ಗದರಿಸ್ತಾಳೆ. ಇದರಿಂದ ಗೊತ್ತಾಗುತ್ತೆ ಅವಳ ಅಮ್ಮಂಗೆ ಪ್ಯಾರನಾಯ್ಡ್ ಕಾಯಿಲೆ ಇದ್ದ ಕಾರಣ ಚಿಕ್ಕ ವಯಸ್ಸಿಂದ ಅವಳನ್ನ ರೂಮಲ್ಲೇ ಕೂಡಿ ಹಾಕಿ ಬೆಳೆಸ್ತಿದ್ಲು ಅಂತ. ಅದಕ್ಕೇನೆ ಅವಳು ದೊಡ್ಡವಳಾದ್ಮೇಲೆ ದ ವಿಂಡೋ ವಿದಿನ್ ಅಂತ ಬುಕ್ ಬರೆದಿದ್ದು. ಎನಿವೇ ಫ್ಲಾಶ್ ಬ್ಯಾಕಿಂದ ಮೇರಿ ವಾಪಸ್ ಬಂದಾಗ ಅಲ್ಲಿ ಅವಳಿಗೆ ಕ್ಲಾರ್ಕ್ ಕಡೆಯಿಂದ ಒಂದು ವಾಯ್ಸ್ ಮೇಲ್ ಬಂದಿರುತ್ತೆ. ಅಲ್ಲಿ ಅವನು ಹೇಳ್ತಾನೆ, ನೀವು ಹೇಳಿದಂತ ಆ ವಿಂಡೋ ನನಗೆ ಕೊನೆಗೂ ತೋರ್ತು, ನಾನಲ್ಲಿ ಪರ್ಮನೆಂಟ್ ಆಗಿರೋಕೆ ಹೋಗ್ತಿದ್ದೀನಂತ. ಇವಳು ಕ್ಯೂರಿಯಾಸಿಟಿಲಿ ಅವನ್ನ ಹುಡುಕುತ್ತಾ ಸೀದಾ ಸ್ಟೋರ್ಗೆ ಹೋಗ್ತಾಳೆ. ಬಟ್ ಅಲ್ಲಿ ಯಾರು ಇದ್ದಿರುವುದಿಲ್ಲ. ಅನಂತರ ಅವಳಿಗೆ ಕ್ಲಾರ್ಕ್ ಮಾರ್ಕ್ ಮಾಡಿಟ್ಟ ಅದೇ ಪೋರ್ಟಲ್ ತೋರಿ ಬಂದು ಅವಳು ಕೂಡ ಸೀದಾ ಒಳಗೋಗ್ತಾಳೆ. ಅಲ್ಲಿರೋ ಒಂದು ಗೋಡೆಯಲ್ಲಿ ಅವಳಿಗೆ ಕೆಲವು ವರ್ಡಿಂಗ್ಸ್, ಇಮೇಜಸ್, ಪೇಂಟಿಂಗ್ ತೋರುತ್ತೆ. ಯಾವುದೋ ಮಾನ್ಸ್ಟರ್ ಒಬ್ಬ ವ್ಯಕ್ತಿನ ಕೊಲ್ಲುವಂತ ಡ್ರಾಯಿಂಗ್. ಇವನ್ ಈ ಕಾನ್ಸೆಪ್ಟ್ ಕೂಡ ಡೈರೆಕ್ಟರ್ ಅದೇ ಪೋರ್ಟಲ್ ಗೇಮಿಂದ ಇನ್ಸ್ಪೈರ್ ಆಗಿ ಮಾಡಿದ್ದು. ಹಾಗೆ ಅದನ್ನ ಆಕ್ಚುಲಿ ಡ್ರಾ ಮಾಡಿದ್ದು ಬೇರೆ ಯಾರು ಅಲ್ಲ, ಈ ಕ್ಲಾರ್ಕೆ. ಇವಳು ಅದನ್ನ ಮೈಮರೆತು ನೋಡ್ತಾ ನಿಂತಿದ್ದಾಗ ಅಲ್ಲಿ ಕ್ಲಾರ್ಕ್ ಬರ್ತಾನೆ. ಇವಳು ಅವನ ಹತ್ರ ಒಂದೇ ಒಂದು ಕ್ವಶನ್ ಕೇಳ್ತಾಳೆ, ಎಷ್ಟು ದಿನದಿಂದ ಇಲ್ಲಿದ್ದೆ ಅಂತ. ಆದರೆ ಅದಕ್ಕೆ ಅವನ ಹತ್ರ ಉತ್ತರ ಇದ್ದಿರೋದಿಲ್ಲ. ಬಟ್ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಕ್ಲಾರ್ಕ್ ಅಲ್ಲಿ ಇರೋಕೆ ಶುರು ಮಾಡಿ ತುಂಬಾ ದಿನ ಆಗಿದೆ, ಅದರ ಲೈಫ್ಗೆ ಅವನು ಅಡ್ಜಸ್ಟ್ ಆಗಿದ್ದಾನಂತ. ಎನಿವೇ ಆ ಹೊತ್ತಿಗೆ ಯಾರದೋ ಫೋರ್ ಸ್ಟೆಪ್ ಸೌಂಡ್ ಕೇಳುತ್ತೆ. ನೋಡಿದ್ರೆ ಅದು ಅದೇ ಮಾನ್ಸ್ಟರ್. ಬಟ್ ಆ ಮಾನ್ಸ್ಟರ್ ಅವಳಿಗೇನ್ ಮಾಡಲ್ಲ, ಬದಲಾಗಿ ಹಿಂದಿಂತಿದ್ದ ಕ್ಲಾರ್ಕೆ ಅವಳ ಬಾಯೊತ್ತಿ ಹಿಡಿದು ಪ್ರಜ್ಞೆ ತಪ್ಪಿಸ್ತಾನೆ. ಸೀನ್ ಚೇಂಜ್ ಆದಾಗ ನಮಗೆ ಇಲ್ಲಿ ಮತ್ತೆ ಪುನಃ ಮೇರಿಯ ಚೈಲ್ಡ್ಹುಡ್ ನ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಈ ಸೀನಲ್ಲಿ ಮೇರಿ ಒಂದು ಹಾಸ್ಪಿಟಲ್ ನ ಕಾರ್ನರ್ ಬಳಿ ನಿಂತು ವಿಂಡೋ ನೋಡ್ತಿದ್ರೆ ಅವಳಮ್ಮ ಹಿಂದೆ ವೀಲ್ ಚೇರ್ ಮೇಲೆ ಕೂತಿರ್ತಾಳೆ. ಮೇರಿನ ಅವಳ ಅಮ್ಮ ರೂಮಲ್ಲಿ ಕೂಡಿ ಹಾಕಿರೋದು ಯಾವುದೋ ಒಂದು ಸಂಸ್ಥೆ ಗೊತ್ತಾಗಿ ಅವರು ಮನೆ ಮೇಲೆ ದಾಳಿ ಮಾಡಿ ಮೇರಿನ ಕಾಪಾಡಿದ್ರು. ಹಾಗೆ ಅವಳ ಅಮ್ಮನ ಹುಚ್ಚೆ ಅಂತ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸಿದ್ರು. ಆ ಸೀನ್ ಎಂಡ್ ಆಗ್ತಿದ್ದಾಗೆ ಈ ಕಡೆ ಬ್ಯಾಕ್ ರೂಮ್ಸ್ ಒಳಗೆ ಪ್ರಜ್ಞೆಯಿಂದ ಇದ್ದ ಮೇರಿಗೆ ತಾನೊಂದು ಡಿನ್ನರ್ ಟೇಬಲ್ ಸೆಟಪ್ ಅಲ್ಲಿ ಬಂದಿಯಾಗಿ ಕೂತಿರೋದು ಗೊತ್ತಾಗುತ್ತೆ. ಹಾಗೆ ಅವಳ ಮುಂದೆ ಕ್ಲಾರ್ಕ್ ಇದ್ರೆ ಸುತ್ತಮುತ್ತ ಮನುಷ್ಯರ ತರ ಇರುವ ಡಿಫಾರ್ಮ್ ಗೊಂಬೆಗಳು ಇದಿರುತ್ತೆ. ಇದರಲ್ಲಿ ಏನು ಅಂತ ಮೇರಿ ಕೇಳಿದಾಗ ಕ್ಲಾರ್ಕ್ ಹೇಳ್ತಾನೆ, ಇದನ್ನೆಲ್ಲ ಮಾಡಿದ್ದು ಇದೇ ಬ್ಯಾಕ್ ರೂಮ್ಸ್. ಅದರ ಕೆಲಸವೇ ಇದು ತನ್ನ ಸುತ್ತಮುತ್ತದ ವಸ್ತುಗಳನ್ನ, ಜೀವಿಗಳನ್ನ ಕಾಪಿ ಮಾಡೋದು. ಅದು ನಮ್ಮ ಮೆಮೊರಿಯ ಸಹಾಯ ತಗೊಂಡು ಅಂತ. ಹಾಗೆ ಅವನ ಪಕ್ಕದಲ್ಲಿರೋ ಗೊಂಬೆಗಳನ್ನ ಕೂಡ ಅದೇ ಬ್ಯಾಕ್ ರೂಮ್ಸ್ ಮಾಡಿದ್ದು. ಅದು ಕ್ಲಾರ್ಕ್ ನ ಮೆಮೊರಿಯ ಸಹಾಯ ತಗೊಂಡು. ಫಾರ್ ಎಕ್ಸಾಂಪಲ್ ಅಲ್ಲಿದ್ದ ಕೆಂಪು ಕೂದಲಿನ ಗೊಂಬೆ ಬೇರೆ ಯಾರ್ದು ಅಲ್ಲ, ಅವನ ಎಕ್ಸ್ ವೈಫ್ದೇ. ಹಾಗೆ ಅಕ್ಕಪಕ್ಕದಲ್ಲಿರೋದು ಅವನ ಲೈಫಲ್ಲಿ ಬಂದಂತ ಕೆಲವೊಬ್ಬ ವ್ಯಕ್ತಿಗಳದ್ದು. ಹಾಗೆ ಇಲ್ಲಿ ಆ ಗೊಂಬೆಗಳ ಮುಖ ಡಿಫಾರ್ಮ್ ಆಗಿ ಲೈಕ್ 2 ಕಣ್ಣು, ಮೂಗು ಈ ರೀತಿ ಯಾಕಿದೆ ಅಂದ್ರೆ ಬ್ಯಾಕ್ ರೂಮ್ಸ್ಗೆ ಇನ್ನೂ ಕೂಡ ಕರೆಕ್ಟ್ ಆಗಿ ಕಾಪಿ ಮಾಡೋಕೆ ಬರ್ತಿರ್ಲಿಲ್ಲ. ಅದೊಂದು ಲರ್ನಿಂಗ್ ಸ್ಟೇಜ್ ಅಲ್ಲಿತ್ತು, ಅದಕ್ಕೋಸ್ಕರ ಈ ರೀತಿ ಡಿಫಾರ್ಮ್ ಆಗಿದೆ. ಸೊ ಇವಾಗ ಫಸ್ಟ್ ಇಂದ ನೋಡ್ತಾ ಬಂದ ಒಂದೊಂದು ಸೀನ್ಗೂ ಉತ್ತರ ಕೊಡ್ತಾ ಹೋಗ್ತೀನಿ. ಮೊದಲಿಗೆ ವೈರ್ಮನ್ ಹಾಗೆ ಕ್ಲಾರ್ಕ್ ನೋಡಿದ ಆ 3 ಸ್ವಿಚ್ಗಳು, ಅದನ್ನ ಮಾಡಿದ್ದೆ ಬ್ಯಾಕ್ ರೂಮ್ಸ್. ಅದು ಸ್ಟೋರ್ ರೂಮಲ್ಲಿದ್ದ ಸ್ವಿಚ್ ನ ಕಂಡು ಕಾಪಿ ಮಾಡಿದ್ದು. ಹಾಗೆ ಸ್ವಿಚ್ ಮಾಡಿದ ರೀತಿ ನೋಡಿ, ಅಸೆಂಬಲ್ ಆಗಿಲ್ಲ, ವಾರೆಪಿರಿ ಆಗಿದೆ. ದಟ್ ಮೀನ್ಸ್ ಇನ್ನೂ ಅದಕ್ಕೆ ಕರೆಕ್ಟ್ ಆಗಿ ಕಾಪಿ ಮಾಡಲಿಕ್ಕೆ ಗೊತ್ತಿಲ್ಲ. ಅನಂತರ ಈ ಸೀನಲ್ಲಿ ಕೂಡ ಫರ್ನಿಚರ್ನ ಕಾಪಿ ಮಾಡಿದ್ದು ಅದರ ಪಕ್ಕನಿದ್ದ ಸ್ಟೋರ್ನ ಫರ್ನಿಚರ್ ಇಂದ. ಇಲ್ಲಿ ಕೂಡ ಆರ್ಡರ್ ಆಗಿಲ್ಲ, ಡಿಫಾರ್ಮ್ ಸ್ಟೇಟ್ ಅಲ್ಲಿದೆ. ಅದೇ ರೀತಿ ಈ ಸ್ಟ್ಯಾಚ್ಯೂ, ಆಮೇಲೆ ಚಾರ್ಡ್ ಆಗಿ ಇವನ ಶೂ, ಚಾರ್ಡ್ನ ಶರ್ಟ್, ಅದೆಲ್ಲ ಈ ಬ್ಯಾಕ್ ರೂಮ್ಸ್ ನ ಪಕ್ಕ ಬಂದಿದ್ದಕ್ಕಾಗಿ ಅದನ್ನ ನೋಡಿ ಕಾಪಿ ಮಾಡಿದ್ದು. ಚಾರ್ಡ್ ಅವತ್ತು ಶೂಟ್ಗೆ ಅಂತ ಆ ಶರ್ಟ್ ಹಾಕೊಂಡು ಸ್ಟೋರ್ಗೆ ಬಂದಿದ್ದ, ಅಂದ್ರೆ ಅದೇ ಬ್ಯಾಕ್ ರೂಮ್ಸ್ ನ ಪಕ್ಕದಲ್ಲಿ ಬಂದಿದ್ದ. ಸೊ ಅವನ್ ನೋಡಿ ಕಾಪಿ ಮಾಡಿತ್ತು. ಸೊ ನೀವು ಕೇಳಬಹುದು, ಅವನ ಶರ್ಟ್ ಮಾತ್ರ ಯಾಕೆ ಕಾಪಿ ಮಾಡ್ತು, ವೈ ನಾಟ್ ಪ್ಯಾಂಟ್ ಅಥವಾ ಇವನ ಶರ್ಟ್ ಯಾಕೆ ಮಾಡಿಲ್ಲ ಅಂತ. ಇದಕ್ಕೆ ರೀಸನ್ ಅದ್ ಮೋಸ್ಟ್ಲಿ ಟ್ರೈ ಮಾಡಿರ್ಬೋದು, ಫೇಲ್ ಆಗಿರ್ಬೋದು. ನಾವು ಮೊದಲೇ ಹೇಳಿದೆ ಇಟ್ಸ್ ಲರ್ನಿಂಗ್ ಅಂತ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಬ್ಯಾಕ್ ರೂಮ್ಸ್ ಅದು ಬೇರೆ ಡಿಫ್ರೆಂಟ್ ವರ್ಲ್ಡ್. ಅದಕ್ಕೆ ಹೊರಗಿನ ಪ್ರಪಂಚದ ತರ ಆಗೋಕೆ ಆಸೆ. ಅದಕ್ಕೋಸ್ಕರ ನಮ್ಮ ಪ್ರಪಂಚದಲ್ಲಿರೋ ಎಲ್ಲಾ ವಸ್ತುನ ಕಾಪಿ ಮಾಡ್ತಿದೆ. ಅದು ನಮ್ಮ ಮೆಮೊರಿನ ಯೂಸ್ ಮಾಡ್ಕೊಂಡು. ಇಷ್ಟೇ ಸಿಂಪಲ್. ಇನ್ನು ಪ್ರೆಸೆಂಟ್ ಸೀನ್ ಕಡೆ ಬಂದ್ರೆ ಕ್ಲಾರ್ಕ್ ನ ಮೆಮೊರಿ ಯೂಸ್ ಮಾಡ್ಕೊಂಡು ಬ್ಯಾಕ್ ರೂಮ್ ಸ್ಟ್ಯಾಚ್ಯೂಗಳನ್ನ ಮಾಡಿದೆ. ಹಾಗೆ ಅದಕ್ಕೆ ಯಾವುದೇ ಎಮೋಷನ್ ಪೇನ್ ಆಗಲ್ಲ ಅಂತ ಕ್ಲಾರ್ಕ್ ಅದಕ್ಕೆ ಚುಚ್ಚೋದು, ಹಾಗೆ ಅದರ ಪಾಸ್ ತುಂಡು ಮಾಡಿ ಇವನದನ್ನ ತಿನ್ಬೋದಂತ ಕೂಡ ಮೇರಿಯ ಪ್ಲೇಟ್ಗೆ ಸರ್ವ್ ಮಾಡ್ತಾನೆ. ಒಂದ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಕ್ಲಾರ್ಕ್ ಹೊರಗಿನ ಪ್ರಪಂಚ ಬಿಟ್ಟು ಈ ವರ್ಲ್ಡ್ಗೆ ಅಡಿಕ್ಟ್ ಆಗಿ ಹೋಗಿಬಿಟ್ಟಿದ್ದ. ಹಾಗೆ ಅಲ್ಲಿದ್ದ ಫ್ರಿಜ್ ಅಲ್ಲಿ ನಮಗೆ ಅವಳ ರುಂಡ ತೋರುತ್ತೆ. ಕ್ಲಾರ್ಕ್ ಹೇಳ್ತಾನೆ, ನಾನು ಅವಳನ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ ಅಂತ. ಅನಂತರ ಕ್ಲಾರ್ಕ್ ಈ ಹಿಂದೆ ಮೇರಿ ನಡೆಸಿದ್ದ ರೋಲ್ ಪ್ಲೇ ಕಾನ್ವರ್ಸೇಷನ್ ಮಾಡುವಂತ ತನ್ನ ಹೆಂಡತಿ ಸ್ಟ್ಯಾಚ್ಯೂನ ವೇಗ್ ತಗೊಂಡೋಗಿ ಮೇರಿಗಾಗ್ತಾನೆ. ಆಕ್ಚುಲಿ ಇದಕ್ಕೋಸ್ಕರನೇ ಕ್ಲಾರ್ಕ್ ಅವಳನ್ನ ಪ್ರಜ್ಞೆ ತಪ್ಪಿಸಿ ಇಲ್ಲಿ ಕರ್ಕೊಂಡ್ ಬಂದಿದ್ದ. ಅವನ ಮನಸ್ಸಲ್ಲಿದ್ದ ಒಂದು ಗಿಲ್ಟ್ ಪೇನ್ ಏನಪ್ಪಾ ಅಂದ್ರೆ, ನನ್ ತಪ್ಪಿಂದನೇ ನನ್ನ ವೈಫ್ ನನ್ನ ಬಿಟ್ಟೋಗಿದ್ದಲ್ಲ, ನಾನು ಒಳ್ಳೆಯವನು, ನನ್ನ ತಪ್ಪೇನಿಲ್ಲ ಎಂಬುದನ್ನ ಪ್ರೂವ್ ಮಾಡೋಕೆ. ಆದ್ರೆ ಅಲ್ಲಿ ಮೇರಿ ಪದೇ ಪದೇ ಹೇಳ್ತಾಳೆ, ನಿಂದೇ ತಪ್ಪು, ನಿನ್ನ ಪ್ರಾಬ್ಲಮ್ ಅದೇ, ನಿಂದೆ ತಪ್ಪಂತ ಒಪ್ಕೊಳ್ಳೋ ಮನಸ್ಸು ನಿಂಗಿಲ್ಲ, ಅದೇ ನಿನ್ನ ಸಮಸ್ಯೆ ಅಂತ ಅರ್ಥ ಮಾಡಿಸ್ತಾಳೆ.
ಅದರಿಂದ ಕ್ಲಾರ್ಕ್ಗೆ ಅರ್ಥವಾಗಿ ನಿಜನ ಅಕ್ಸೆಪ್ಟ್ ಮಾಡ್ಕೊಂಡು ಮೇರಿಯ ಕಟ್ಬಿಸ್ತಾನೆ. ಆವಾಗದೇ ಮಾನ್ಸ್ಟರ್ ಬರ್ತಿರುವ ಹೆಜ್ಜೆ ಶಬ್ದ ಕೇಳಿ ಬರುತ್ತೆ. ಅದನ್ನ ಕೇಳಿ ಕ್ಲಾರ್ಕ್ ನ ಹೆಂಡತಿಯ ಡಿಫಾರ್ಮ್ ಸ್ಟ್ಯಾಚ್ಯೂ ಓಡಿ ಹೋಗುತ್ತೆ. ಆಮೇಲೆ ನೋಡಿದ್ರೆ ಆ ಮಾನ್ಸ್ಟರ್ ಬೇರೆ ಯಾವ್ದು ಅಲ್ಲ, ಅದು ಕ್ಲಾರ್ಕ್ ನ ಕ್ಯಾಪ್ಟನ್ ಪೈರೇಟ್ ರೀತಿಯ ಒಂದು ಕಾಪಿಡ್ ವರ್ಷನ್ ಆಗಿತ್ತು. ಎಸ್ಲಿ ಬ್ಯಾಕ್ ರೂಮ್ಸ್ ಆಲ್ರೆಡಿ ಅವನು ಸ್ಟೋರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಅಂತ ಹಾಕಿದ್ದ ಕ್ಯಾಪ್ಟನ್ ವರ್ಷನ್ ನ ಕಾಪಿ ಮಾಡಿತ್ತು. ಆಕ್ಚುಲ್ ಆಗಿ ಕ್ಲಾರ್ಕ್ ಬ್ಯಾಕ್ ರೂಮ್ಸ್ ಗೆ ಬಂದಿದ್ದು ಹೊರಗಿನ ಪ್ರಪಂಚದಲ್ಲಿದ್ದ ಥಾಟ್ಸ್ ಇಂದ ದೂರ ಆಗಿ ಖುಷಿಯಾಗಿರ್ಬೇಕಂತ. ಆದ್ರೆ ಅದು ಅವನ ಬ್ಯಾಕ್ ರೂಮ್ಸ್ ಅಲ್ಲಿ ಕೂಡ ಹಿಂಬಾಲಿಸ್ತಾ ಬಂತು. ಅಂಡ್ ಆ ಥಾಟ್ ಇಂದಾನೆ ಬ್ಯಾಕ್ ರೂಮ್ಸ್ ಅವನ ಹೆಂಡತಿ ಹಾಗೆ ಅವನ ಕ್ಯಾಪ್ಟನ್ ಪೈರೇಟ್ ವರ್ಷನ್ ನ ಕಾಪಿ ಕ್ರಿಯೇಟ್ ಮಾಡಿದ್ದು. ಅವನೇನು ಹೊರಗಿನ ಪ್ರಪಂಚದಲ್ಲಿ ಅನುಭವಿಸ್ತಿದ್ನೋ ಅದನ್ನ ಇವನ್ ಇಲ್ಲಿ ಕೂಡ ಅನುಭವಿಸ್ತಿದ್ದಾನೆ. ಬ್ಯಾಕ್ ರೂಮ್ಸ್ ಅಲ್ಲಿ ಏನು ಮಾನ್ಸ್ಟರ್ಸ್ ಇದೆ ಅಂತ ಹೇಳ್ತಿದ್ನೋ ಆ ಮಾನ್ಸ್ಟರ್ ಬೇರೆ ಯಾವುದು ಅಲ್ಲ, ಅದು ನಮ್ಮ ಥಾಟೇ ಮಾನ್ಸ್ಟರ್ ಆಗಿ ನಮ್ಮನ್ನ ಹೆದರಿಸೋದು. ಹಾಗೆ ಮಾನ್ಸ್ಟರ್ ಪೈರೇಟೆಡ್ ಕಾಪಿ ಅದು ಕ್ಲಾರ್ಕ್ ನ ಆಂಗರ್, ಜೆಲಸ್, ಗಿಲ್ಟಿ ಇದೆಲ್ಲದರ ಸಂಕೇತವಾಗಿತ್ತು. ಎನಿವೇ ಹಾಗ್ ಬಂದ ತನ್ನ ಮಾನ್ಸ್ಟರ್ ವರ್ಷನ್ ಹತ್ತಿರ ಈ ಕ್ಲಾರ್ಕ್ ಹೋಗಿ ರಿಕ್ವೆಸ್ಟ್ ಮಾಡ್ತಾನೆ, ಅವಳು ನನ್ನ ಥೆರಪಿಸ್ಟ್ ಮೇರಿ ಅಂತ, ಅವಳಿಗೇನು ಮಾಡ್ಬೇಡ ಅಂತ. ಆದ್ರೆ ಮಾನ್ಸ್ಟರ್ ಅವಳಿಗೇನು ಮಾಡಲ್ಲ, ಬದಲಾಗಿ ಅವನನ್ನೇ ಬಹಳ ಬರ್ಬರವಾಗಿ ಕೊಂದು ಹಾಕುತ್ತೆ. ಯಾಕಂದ್ರೆ ಇಲ್ಲಿ ಕ್ಲಾರ್ಕ್ ಮೇರಿಯ ಮಾತು ಕೇಳಿ ಬದಲಾಗಿ ಅವಳ ಕಟ್ಟನ್ನು ಬಿಚ್ಚಿದ್ದ. ಅವನೀಗ ಮೊದಲಿನ ಕ್ಲಾರ್ಕ್ ತರ ಇಲ್ಲ. ಅದಕ್ಕೋಸ್ಕರ ಇಷ್ಟೆಲ್ಲ ಭಯಾನಕ ಸೀನ್ ಕಂಡು ಮೇರಿ ಹೆದರಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ನೋಡ್ತಾಳೆ. ಹಾಗೆ ಆ ಮಾಸ್ಟರ್ ಕೂಡ ಅವಳನ್ನ ಅಟ್ಟಿಸ್ಕೊಂಡು ಹೋಗುತ್ತೆ. ದಾರಿ ಮಧ್ಯೆ ಅವಳಿಗೆ ತುಂಬಾ ಪ್ಲೇಸ್ ನ ಕಾಪಿಡ್ ವರ್ಷನ್ ತೋರುತ್ತೆ. ಅದರಲ್ಲಿ ಒಂದು ಈ ಯವಾ ಹಾಗೆ ಚಾಡ್ ವಾಸವಿದ್ದ ಮನೆದು, ಹಾಗೆ ಮತ್ತೊಂದು ಕ್ಲಾರ್ಕ್ ನ ಫರ್ನಿಚರ್ ಸ್ಟೋರ್ ನದ್ದು. ಎನಿವೆ ಹಾಗೆ ಲಾಸ್ಟ್ ಅಲ್ಲಿ ಇನ್ನೇನು ಆ ಮಾಸ್ಟರ್ ಇವಳನ್ನ ಅಟ್ಟಿಸ್ಕೊಂಡು ಬಂದು ಕೊಲ್ಬೇಕು. ಇವಳು ತನ್ನ ಪಾಕೆಟ್ ಅಲ್ಲಿದ್ದ ಅದೇ ಕಾಂಕ್ರೀಟ್ ಹ್ಯಾಂಡ್ ಪ್ರಿಂಟ್ ಇಂದ ಅದಕ್ಕೆ ಹೊಡೆದು ಅಲ್ಲಿಂದ ಓಡಿ ಹೋಗ್ತಾಳೆ. ಆದ್ರೂ ಕೂಡ ಅದು ಹಿಂಬಿಡದೆ ಹಿಂಬಾಲಿಸ್ತಿತ್ತು. ಅನಂತರ ಅವಳಿಗೆ ಹೇಗೂ ಮಾಡಿ ಕೊನೆಗೂ ಎಕ್ಸಿಟ್ ಪೋರ್ಟಲ್ ನ ದಾರಿ ತೋರಿ ಬಂದು ಅದ್ರ ಮೂಲಕ ಸೇಫ್ ಆಗಿ ಹೊರಬರ್ತಾಳೆ. ಇಲ್ಲಿ ಅದೇ ಮಿಸ್ಟೀರಿಯಸ್ ಕಾರ್ಪೊರೇಷನ್ ಅಂತ ನಾನೇನ್ ಹೇಳಿದ್ದೆ, ಈ ಬ್ಯಾಕ್ ರೂಮ್ಸ್ ಬಗ್ಗೆ ಸ್ಟಡಿ ಮಾಡ್ತಿದ್ದವ್ರಂತ, ಅವ್ರು ಬಂದು ಇವಳನ್ನ ರೆಸ್ಕ್ಯೂ ಮಾಡ್ತಾರೆ. ಆ ಕಾರ್ಪೊರೇಷನ್ ಹೆಸರು ಎಸ್ಸಿಂಗ್ ಅಂತ. ಹಾಗೆ ಅದರ ಹೆಡ್ ಇವನೇ ಫಿಲ್. ಆವಾಗಷ್ಟೇ ಸಿಸಿಟಿವಿ ಕ್ಯಾಮರಾ ಮೂಲಕ ಕ್ಲಾರ್ಕ್ ನ ನೋಡ್ತಿದ್ದು ಇವನೇ. ಈ ಸಂಸ್ಥೆ ಮೊದಲು MIN ಮಿಷನ್ ಗಳನ್ನ ಮಾಡ್ತಿದ್ರು. ಅನಂತರ ಈ ಬ್ಯಾಕ್ ರೂಮ್ಸ್ ಬಗ್ಗೆ ಅವ್ರಿಗೆ ಗೊತ್ತಾಗಿ ಇಲ್ಲಿ ಬಂದು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಬರ್ತಿದ್ದಾರೆ. ಅದು ಸುಮಾರು ವರ್ಷಗಳಿಂದ. ಅದಲ್ಲದೆ ಮೇರಿ ಎಸ್ಕೇಪ್ ಆಗಿ ಬಂದ ಪೋರ್ಟಲ್ ನ ಕ್ರಿಯೇಟ್ ಮಾಡಿದ್ದು ಕೂಡ ಇವರುಗಳೇ. ಅದಾದ ನಂತರ ಫಿಲ್ ಮೇರಿನ ಇಂಟೋಗ್ರೇಷನ್ ಮಾಡ್ತಾನೆ. ಬ್ಯಾಕ್ ರೂಮ್ಸ್ ಒಳಗೆ ಹೇಗೋದೆ, ಅಲ್ಲೇನು ಕಂಡೆ ಅಂತ ಸಿಸಿಟಿವಿಲಿ ಸರಿಯಾದಂತ ಕ್ಲಾರ್ಕ್ ನ ಫೋಟೋನ ಅವಳಿಗೆ ತೋರಿಸ್ತಾನೆ. ಅದಕ್ಕೆ ಮೇರಿ, ಹಾ ಇದೇ ಕ್ಲಾರ್ಕ್ ನ ಫರ್ನಿಚರ್ ಸ್ಟೋರ್ ಮೂಲಕ ನಾ ಹೋದೆ, ಹಾಗೆ ಅಲ್ಲೇನಿದೆ ಅಂತ ಎಕ್ಸ್ಪ್ಲೇನ್ ಮಾಡೋದು ಅಸಾಧ್ಯ ಅಂತ ಹೇಳ್ತಾಳೆ. ಮೇರಿ ಕೇಳ್ತಾಳೆ, ನಾನೆಲ್ಲಿದ್ದೀನಿ, ಏನಾಗ್ತಿದೆ ಅಂತ. ಅದಕ್ಕೆ ಫಿಲ್ ಹೇಳ್ತಾನೆ, ಅದನ್ನ ಡಿಸೈಡ್ ಮಾಡೋದು ನನ್ನ ಕೈಲಿ ಇಲ್ಲ ಅಂತ. ಈ ಸೀನ್ ಒಂದು ಸಿಂಬಲೈಸ್ ಆಗಿ ತೋರಿಸ್ತಾರೆ. ಇಂಟಿಗ್ರೇಷನ್ ಶುರುವಾಗ ಮುಂಚೆ ಮೇರಿ ಹಿಂದೆ ಇರೋ ಗೋಡೆ ಕಲ್ಲರಲ್ಲಿ ಬಿಳಿ ಬಣ್ಣ ಹೆಚ್ಚಾಗಿದ್ರೆ ಹಳದಿ ಕಮ್ಮಿತ್ತು. ಹಾಗೆ ಇಂಟರ್ವ್ಯೂ ಆಗ್ತಾ ಆಗ್ತಾ ಹಳದಿ ಬಣ್ಣ ಹೆಚ್ಚಾಗುತ್ತೆ. ಅದರ ಅರ್ಥ ಅವಳಿಗೆ ರಿಯಲೈಸ್ ಆಗುತ್ತೆ ಅವಳಿನ್ನೂ ಬ್ಯಾಕ್ ರೂಮ್ಸ್ ನ ಟ್ರ್ಯಾಪ್ ಅಲ್ಲಿ ಇದ್ದಾಳಂತ. ಇಲ್ಲಿ ಹಳದಿ ಬಣ್ಣ ಆ ಬ್ಯಾಕ್ ರೂಮ್ಸ್ ನ ರೆಪ್ರೆಸೆಂಟ್ ಮಾಡಿತ್ತು. ಹಾಗೆ ಅದಕ್ಕೆ ಸಾಕ್ಷಿ ಎಂಬಂತೆ ಬ್ಯಾಕ್ ರೂಮ್ಸ್ ಅಲ್ಲಿ ಕ್ರಿಯೇಟ್ ಆಗಿರೋ ಕೆಲವೊಂದು ಕಾಪಿಡ್ ವರ್ಷನ್ ತೋರಿಸ್ತಾರೆ. ಚಾಡಾಗೆ ಅವನ ಮಿಸ್ಸಿಂಗ್ ಪೋಸ್ಟರ್ಸ್ ಇರೋ ಕಂಬಗಳು, ಮೇರಿಯ ಚೈಲ್ಡ್ಹುಡ್ ಹೋಮ್ ಡೆಮೋಲಿಶ್ ಆಗಿರೋದು. ಹಾಗೆ ಮೋಸ್ಟ್ ಶಾಕಿಂಗ್ ಕಾಪಿ ವರ್ಷನ್ ಅಂದ್ರೆ ಅದು ಸೇಮ್ ಇವಾಗ ಯಾವ ರೀತಿ ಇಂಟಗ್ರೇಷನ್ಗೆ ಒಳಗಾಗ್ತಿದ್ಲೋ ಅದೇ ರೀತಿ ಬ್ಯಾಕ್ ರೂಮ್ಸ್ ಅಲ್ಲಿ ಅವಳ ಡಿಫಾರ್ಮ್ ಕಾಪಿ ವರ್ಷನ್ ಕೂತಿರೋದು ನಮ್ಗೆ ತೋರಿಸ್ತಾರೆ. ಹಾಗೆ ಅಲ್ಲಿಗೆ ಆ ಮೂವಿ ಕೂಡ ಎಂಡ್ ಆಗುತ್ತೆ. ಇದರ ಕ್ಲೈಮ್ಯಾಕ್ಸ್ ನ ಡೈರೆಕ್ಟ್ ಆಗಿ ಹೇಳಿಲ್ಲ. ನನ್ನ ಪ್ರಕಾರ ಏನಪ್ಪಾ ಅಂದ್ರೆ ಈ ಕ್ಲಾರ್ಕ್ ಸತ್ತಾದ್ಮೇಲೆ ಬ್ಯಾಕ್ ರೂಮ್ಸ್ ಮೇರಿಯ ಕಾಪಿಡ್ ವರ್ಷನ್ ನ ಕ್ರಿಯೇಟ್ ಮಾಡುತ್ತೆ. ಅವಳು ಬ್ಯಾಕ್ ರೂಮ್ಸ್ ಇಂದ ಎಸ್ಕೇಪ್ ಆಗಿ ಬಂದ್ರೂ ಕೂಡ ಅವಳ ಕಾಪಿಡ್ ವರ್ಷನ್ ಇನ್ನೂ ಕೂಡ ಅಲ್ಲೇ ಇದ್ದಿರುತ್ತೆ. ಕೆಲವು ಥಿಯರಿ ಪ್ರಕಾರ ಹೊರಗೆ ಬಂದಿರೋದು ರಿಯಲ್ ಮೇರಿ ಅಲ್ಲ, ಕಾಪಿಡ್ ಮೇರಿ ಅಂತ. ಆಕ್ಚುಲಿ ಅಲ್ಲ, ಯಾಕಂದ್ರೆ ಕಾಪಿಡ್ ಮೇರಿನ ಲಾಸ್ಟ್ಗೆ ತೋರಿಸ್ತಾರೆ, ಅದು ಡಿಫಾರ್ಮ್ ಆಗಿರುತ್ತೆ. ರಿಯಲ್ ಯಾವಾಗಲೂ ಡಿಫಾರ್ಮ್ ಆಗಿರಲ್ಲ. ಹಾಗೆ ಹೊರಗೆ ಬಂದಿದ್ದು ಫುಲ್ ಫಾರ್ಮ್ ಅಲ್ಲಿರೋ ಮೇರಿ. ಹಾಗೆ ಮತ್ತೊಂದು ಥಿಯರಿ ಅಂದ್ರೆ ಈ ಮೇರಿ ಬ್ಯಾಕ್ ರೂಮ್ಸ್ ಇಂದ ಎಸ್ಕೇಪ್ ಆಗಿ ಬರಲಿಲ್ಲ. ಅವಳಿದ್ದಂಥ ಕಾರ್ಪೊರೇಷನ್ ಸೆಟಪ್ ಕೂಡ ಬ್ಯಾಕ್ ರೂಮ್ಸ್ ಕ್ರಿಯೇಟ್ ಮಾಡಿದಂಥ ಒಂದು ಕಾಪಿಡ್ ವರ್ಷನ್ ಅಂತಾರೆ. ಹಾಗೆ ಆ ಬ್ಯಾಕ್ ರೂಮ್ಸ್ ನ ಟೈಲ್ಯಾಂಡ್ ಕೂಡ ಬೇರೆ ಬೇರೆ ಆಗಿರುತ್ತೆ ಅಂತ. ಅದಕ್ಕೆ ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಈ ಕ್ಲಾರ್ಕ್ ನ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಕ್ಯಾಮರಾ ಮೂಲಕ ಚೆಕ್ ಮಾಡ್ತಾ ಇದ್ದಿದ್ದು ಓಲ್ಡ್ ಫಿಲ್, ಬಟ್ ಇಲ್ಲಿ ಮೇರಿನ ಎಂಟರ್ ಮಾಡ್ತಿರೋದು ಯಂಗ್ ಫಿಲ್. ಸಿ ದ ಡಿಫ್ರೆನ್ಸ್. ಇದೇ ಒಂದು ಮೇನ್ ರೀಸನ್ ಅಲ್ಲಿ ಟೈಮ್ ಲೈನ್ ಬೇರೆ ಬೇರೆ ಆಗಿರುತ್ತೆ ಅಂತ ಹೇಳೋಕೆ. ಕಥೆನ ಒಂದು ವಾಕ್ಯದಲ್ಲಿ ಸಿಂಪಲ್ ಆಗಿ ಹೇಳಬೇಕಂದ್ರೆ ಈ ಬ್ಯಾಕ್ ರೂಮ್ಸ್ ಒಳಗೆ ಹೋದವರ ಮೆಮೊರೀಸ್ನ ಕಲೆಕ್ಟ್ ಮಾಡಿ ಅವರ ಕಾಪಿಡ್ ವರ್ಷನ್ ಮಾಡೋದಲ್ಲದೆ ಅವರ ಎಮೋಷನ್ ಒಟ್ಟಿಗೆ ಆಟವಾಡುತ್ತೆ. ಅದನ್ನ ಎಕ್ಸ್ಪ್ಲೋರ್ ಮಾಡಬೇಕಂತ ಹೋದವರು 3 ಜನ, ಒಂದು ಕ್ಲಾರ್ಕ್, ಮೇರಿ ಹಾಗೆ ಎಸ್ಸಿಂಗ್ ಕಾರ್ಪೊರೇಷನ್. ಮೂವರಲ್ಲಿ ಕೂಡ ಒಂದೊಂದು ಟ್ರಾಮಾ ಇದೆ. ಕ್ಲಾರ್ಕ್ಗೆ ಗಿಲ್ಟ್, ಮೇರಿಗೆ ಪಾಸ್ಟ್, ಹಾಗೆ ಆ ಸಂಸ್ಥೆಗೆ ರಿಸರ್ಚ್. ಈ ಬ್ಯಾಕ್ ರೂಮ್ಸ್ ಕೊನೆಗೆ ಅವರ ಟ್ರಾಮನ್ ಹಿಡ್ಕೊಂಡು ಅವರನ್ನೇ ಟ್ರ್ಯಾಪ್ ಮಾಡುತ್ತೆ. ಇಷ್ಟ ನಂಗೆ ಈ ಮೂವಿ ಬಗ್ಗೆ ಹೇಳಕ್ಕಾಗೋದು, ಯಾಕಂದ್ರೆ ಹುಡುಕ್ತಾ ಹೋದ್ರೆ 100 ಡೀಟೇಲ್ ಸಿಗುತ್ತೆ. ಅದಕ್ಕೋಸ್ಕರ. ಸೊ ನಿಮ್ಗೆ ಈ ಕತೆ ಅರ್ಥ ಆಯ್ತು ಅನ್ಕೋತೀನಿ.
ಒಂದ್ ವೇಳೆ ಆಗದಿದ್ರೆ ಮತ್ತೆ ಪುನಃ ರಿಪೀಟ್ ಆಗಿ ನೋಡಿ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.